Okay, dear students, in case the first PUC biology, let me study about what we call as structural organizations in case of animals. We are studying about the various tissues. Ali ಮುಖ್ಯವಾಗಿ epithelial tissues are there, and connective tissues are there, muscular tissues and nervous tissue is there. And also we are going to study about the some of the organisms structural organization ಹೆಂಗಿದೆ ಅಂತ ನಾವು ಸ್ಟಡಿ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ. Last class we discussed about what we call as epithelial tissues and the what we call as outer covering and inner lining of your ducts and body cavity and ಒಳಗಡೆ ಇರುವಂತದ್ದು ನಾವು ಓದಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. those cells are usually single layer ಇರಬಹುದು ಅಥವಾ what we call them as multi layer. single layer ಇದ್ರೆ there is inner lining ಆಗಿರೋದು ಇದ್ದು ಅವು ಏನು ಮಾಡ್ತವೆ, they perform different functions ನ ಕ್ಯಾರಿ ಮಾಡ್ತವೆ. secretory absorptory functions, some of them are protective functions. Okay, if there are many layers you can compound epithelium, there may be protective function. ನೋಡಿ ಸ್ಕಿನ್ ಅಲ್ಲಿ ಇರುತ್ತೆ and where there is we can outer surface ನ ಫೇಸ್ ಮಾಡುವಂತ ಸ್ಕಿನ್ ಅಲ್ಲಿ ಮೆನಿ ಲೇಯರ್ ಅಂತದ್ದು ನಾವು ಕಂಡುಹಿಡಿದ್ವಿ. these are called as a compound epithelium. we are discussed in the last class. here ನಮಗೆ let me know about what is a cell junction. ಎಲ್ಲ ಸೆಲ್ಸ್ ಗಳ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇದ್ರೆ ಅದನ್ನ ಸೆಲ್ ಜಂಕ್ಷನ್ ಅಂತ ಕರೀತೀವಿ. ಹಿಯರ್ ಸೆಲ್ಸ್ ಆಫ್ ದಿ ಎಪಿಥೆಲಿಯಂ ಆರ್ ಹೆಲ್ಡ್ ಟುಗೆದರ್ ಬೈ, ಎಲ್ಲಾ ಸೆಲ್ಸ್ ಗಳು ಇಟ್ಕೊಂಡಿರ್ತಾವೆ ಮಧ್ಯದಲ್ಲಿ ಸ್ವಲ್ಪ ಸೆಲ್ ಮಧ್ಯೆ ಸ್ಪೇಸ್. ಈ ಸೆಲ್ಸ್ ಆರ್ ಎಪಿಥೆಲಿಯಂ ಆರ್ ಹೆಲ್ಡ್ ಟುಗೆದರ್ ಬೈ ದಿ ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಸೆಲ್, ದಿಸ್ ಅನದರ್ ಸೆಲ್, ದಿಸ್ ಆರ್ ಸೆಲ್ ಮಧ್ಯೆ ಇರುತ್ತೆ ಒಂದು ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇರುತ್ತೆ ಮಧ್ಯದಲ್ಲಿ. ಆ ಮ್ಯಾಟ್ರಿಕ್ಸ್ ಏನಂತ ಈ ಸೆಲ್ಸ್ ನ ಹೆಲ್ಡ್ ಇಟ್ಕೊಂಡಿದೆ. ಆ ಒಂದು ಈ ಒಂದು ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್ ಮಧ್ಯೆ ಸೆಲ್ ಮಧ್ಯೆ ಗ್ಯಾಪ್ ನಾವು ಜಂಕ್ಷನ್ ಅಂತ ಕರಿತೀವಿ. ಈ ಸೆಲ್ ಜಂಕ್ಷನ್ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರೊವೈಡ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಫ್ರೇಮ್ ವರ್ಕ್ ಲಿಂಕ್ ಬಿಟ್ವೀನ್ ಸೆಲ್ಸ್. ಈ ಒಂದು ಸೆಲ್ ಮಧ್ಯೆ ಇರುವಂತಹ ಒಂದು ಇಂಟರ್ಸೆಲ್ಯುಲರ್ ಮಧ್ಯೆ ಸೆಲ್ ಮಧ್ಯೆ ಇರುವಂತಹ ಒಂದು ಸ್ಪೇಸ್ ಏನಿದೆ ಅಲ್ಲಿ ಮ್ಯಾಟ್ರಿಕ್ಸ್ ಇರ್ತದೆ, ಫ್ಲೂಯಿಡ್ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಆಡ್ಬೋದು, ಗಟ್ಟಿ ಇರ್ಬೋದು, ಆ ಒಂದು ಮ್ಯಾಟ್ರಿಕ್ಸ್ ಏನಿದೆ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅದೇನ್ ಮಾಡುತ್ತೆ, ಈ ಸೆಲ್ ಮಧ್ಯೆ ಇರುವಂತಹ ಈ ಸೆಲ್ ಜಂಕ್ಷನ್ ಏನಿದೆಯಲ್ಲ ದಟ್ ಪ್ರೊವೈಡ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಲಿಂಕ್ ಬಿಟ್ವೀನ್ ದಿ ಸೆಲ್ಸ್. ಈ ಸೆಲ್ ಮಧ್ಯದ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಸ್ಟ್ರಕ್ಚರಲ್ ಲಿಂಕ್ ಫಂಕ್ಷನ್. ಇಲ್ಲಿ ಯಾವ ವಸ್ತುಗಳು ಈ ಒಂದು ಸಬ್ಸ್ಟೆನ್ಸ್ ಮಧ್ಯೆ ಸ್ಪೇಸ್ ಬಂದು ಸ್ಪೇಸ್ ಇಂದ ಮಧ್ಯದೊಳಗಡೆ ಇಟ್ಕೊಳ್ಳುತ್ತೆ ಸೆಲ್. ಹಂಗಾಗಿ ಒಂದು ಸುತ್ತ ಒಂದು ಸರೌಂಡಿಂಗ್ ಎನ್ವೈರನ್ಮೆಂಟ್ ಆಗಿದೆ ಸೆಲ್ ಮಧ್ಯೆ ಇದ್ದು ಇದಕ್ಕೆ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಂತ ಹೇಳ್ತೀವಲ್ಲ, ಈ ಸೆಲ್ ಮಧ್ಯೆ ಇರೋ ಗ್ಯಾಪ್ ಅಲ್ಲಿ ಇರುವಂತ ಈ ಫ್ಲೂಯಿಡ್ ಇರುತ್ತೆ. ಈ ಸೆಲ್ ಜಂಕ್ಷನ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಲಿಂಕ್ ಬಿಟ್ವೀನ್ ಈ ಎರಡು ಸೆಲ್ಸ್ ಮಧ್ಯೆ ಈ ಗ್ಯಾಪ್ ಮ್ಯಾಟ್ರಿಕ್ಸ್ ಇದ್ದು ಅದಕ್ಕೊಂದು ಕನೆಕ್ಷನ್ ಆಗಿದೆ, ಸ್ಟ್ರಕ್ಚರ್ ಕೊಡುತ್ತೆ. ಅಂಡ್ ಫಂಕ್ಷನಲ್ ಲಿಂಕ್ ಅಂದ್ರೆ ಈ ಎಕ್ಸ್ಚೇಂಜ್ ಆಗುತ್ತೆ ಸೆಲ್ಸ್ ಮಧ್ಯೆ. ಈ ಫ್ಲೂಯಿಡ್ ಬ್ಲಡ್ ಸಪ್ಲೈ ಆಗಬೇಕಾದ್ರೆ ಇಲ್ಲಿಂದ ಕನೆಕ್ಷನ್ ಇರುತ್ತೆ, ಮತ್ತೆ ಇಲ್ಲಿ ಒಳಗಡೆ ಹೋಗುತ್ತೆ ಸೆಲ್ಸ್ ಒಳಗಡೆ. ಆ ಬ್ಲಡ್ ಫ್ಲೂಯಿಡ್ ಎಲ್ಲ ಕಮ್ಸ್ ಅಂಡ್ ಜಾಯಿನ್ ಸೆಲ್ಸ್ ಮಧ್ಯೆ ಬಂದು ಬಿಟ್ಟಾದಾಗ ಆ ವಸ್ತುಗಳು ಈ ಸೆಲ್ ಒಳಗಡೆ ಇಟ್ಕೊಳ್ಳುತ್ತೆ. ಹಾಗಾಗಿ ಇದೊಂದು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಸೆಲ್ಸ್ ಅಂಡ್ ದಿಸ್ ಮಧ್ಯದಲ್ಲಿ ಒಂದು ಜಂಕ್ಷನ್ ಆಗಿ ಕೆಲಸ ಮಾಡೋದಕ್ಕೆ ಸೆಲ್ ಜಂಕ್ಷನ್ ಅಂತ ಕರೀತೀವಿ. ಫಂಕ್ಷನಲ್ ಲಿಂಕ್ ಬಿಟ್ವೀನ್ ಸ್ಟ್ರಕ್ಚರಲ್ ಲಿಂಕ್ ಬಿಟ್ವೀನ್ ಸೆಲ್ಸ್ ಆ ಕೆಲಸ ಮಾಡೋದು. ಗ್ಯಾಪ್ ಏನು ಕಾಣ್ತೀವಿ ನಾವು ಸೆಲ್ ಮಧ್ಯೆ ಇರುತ್ತೆ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಏನು ಫ್ಲೂಯಿಡ್ ಇರುತ್ತೆ, ಆ ಮ್ಯಾಟ್ರಿಕ್ಸ್ ನಾವು ಹೊಡ್ಕೊಳ್ಳೋದ್ರಲ್ಲಿ ಇರುತ್ತೆ, ಅದನ್ನ ಸೆಲ್ ಜಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಕೆಲವು ಸರಿ ಏನಾಗುತ್ತೆ, ಸೆಲ್ಸ್ ಬಹಳ ಹತ್ರ ಟೈಟ್ ಆಗಿರ್ಬೋದು, ಅವಾಗ ಈ ಒಂದು ಜಂಕ್ಷನ್ ಕಡಿಮೆ ಇರುತ್ತೆ, ಅದಕ್ಕೆ ಹೊಡ್ಕೊಳ್ತೀನಿ ಟೈಟ್ ಜಂಕ್ಷನ್. ಈ ಟೈಟ್ ಜಂಕ್ಷನ್ ಇದೇನಂತೆ ಇಟ್ ಕ್ಯಾನ್ ಸ್ಟಾಪ್ ದಿ ಲೀಕೇಜ್ ಆಫ್ ಹೊಡ್ಕೊಳ್ತೀನಿ ಸಬ್ಸ್ಟೆನ್ಸ್ ಅಕ್ರಾಸ್ ದಿ ಸಬ್ಸ್ಟೆನ್ಸ್ ಅಕ್ರಾಸ್ ಟಿಶ್ಯೂ. ಈ ಟಿಶ್ಯೂ ಅಕ್ರಾಸ್ ದಾಟ್ಕೊಂಡು ಕೆಲವು ವಸ್ತುಗಳು ಲೀಕ್ ಆಗಿ ಹೋಗೋದಕ್ಕೆ ಈ ಜಂಕ್ಷನ್ ಟೈಟ್ ಜಂಕ್ಷನ್ ಸೆಲ್ಸ್ ಮತ್ತೆ ಬಹಳ ಟೈಟ್ ಜಂಕ್ಷನ್ ಇರುತ್ತೆ ಅಂದ್ರೆ ಬಹಳ ಹತ್ತಿರ ಇರುತ್ತೆ. ಟೈಟ್ ಜಂಕ್ಷನ್ ಇರುತ್ತೆ, ಇಟ್ ಕ್ಯಾನ್ ಸ್ಟಾಪ್ ದಿ ಲೀಕೇಜ್ ಆಫ್ ದಿಸ್ ಸಬ್ಸ್ಟೆನ್ಸ್ ಅಕ್ರಾಸ್ ದಿ ಟಿಶ್ಯೂ ಅಕ್ರಾಸ್ ಆಗಿ ಪಾಸ್ ಆಗಿ ಅದು ಹೋಗೋಕ್ಕೆ ತಡೆಗಟ್ಟುತ್ತೆ ಟೈಟ್ ಜಂಕ್ಷನ್ ಇದ್ದ. ಫಾರ್ ಎಕ್ಸಾಂಪಲ್ ಅಡಿಯರಿಂಗ್ ಜಂಕ್ಷನ್, ಅಡಿಯರಿಂಗ್ ಅಂದ್ರೆ ಇಟ್ಕೊಂಡ್ಬಿಡು ಕೆಲವು ಸರಿ ಸಿಮೆಂಟಿಂಗ್ ದಿ ಪರ್ಫಾರ್ಮ್ ದಿ ಸಿಮೆಂಟಿಂಗ್ ರೋಲ್, cementing to keep the what you call them as neighboring cells together. ಕೆಲವು ಪಕ್ಕದ ಸೆಲ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಸಿಮೆಂಟಿಂಗ್ ಆಗಿ ಕೆಲಸ ಮಾಡುತ್ತೆ ಈ ಸೆಲ್ ಜಂಕ್ಷನ್. ಫಾರ್ ಎಕ್ಸಾಂಪಲ್ ಪರ್ಫಾರ್ಮ್ ದಿ ಸಿಮೆಂಟಿಂಗ್ ಟು ಕೀಪ್ ದಿ ನೈಬರಿಂಗ್ ಸೆಲ್ಸ್ ಟುಗೆದರ್. ಎಲ್ಲ ಸೆಲ್ಸ್ಗಳನ್ನ ಮಧ್ಯೆ ಎಲ್ಲ ಸೆಲ್ಸ್ಗಳನ್ನ ಇಟ್ಕೊಳ್ಳಕ್ಕೆ ಒಂದು ಸಿಮೆಂಟಿಂಗ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಸೆಲ್ ಜಂಕ್ಷನ್.
ಓಕೆ. ಅಂಡ್ ಆಲ್ಸೋ ನಾವು ಯಾವ ಮಧ್ಯೆ ಗ್ಯಾಪ್ ಇರುತ್ತಲ್ಲ ನೋಡ್ಕೊಳ್ಳೋದು ಸಿಮೆಂಟ್ ಆಗ್ತಿಲ್ಲ, ಹಂಗೆ ಈ ಒಂದು ಮ್ಯಾಟ್ರಿಕ್ಸ್ ಸೆಲ್ಸ್ ಮಧ್ಯೆ ಇರುವಂತ ಈ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಆ ರೀತಿಯಾಗಿ ಎಲ್ಲ ನೈಬರಿಂಗ್ ಸೆಲ್ಸ್ ಇಟ್ಕೊಳಕ್ಕೆ ಏನಪ್ಪ ಅಡಿಯರಿಂಗ್ ಸೆಲ್ ಜಂಕ್ಷನ್, ಅಡಿಯರಿಂಗ್ ಜಂಕ್ಷನ್ ಅಂತೀವಿ. ಬಹಳ ಹತ್ರ ಇದ್ರೆ ಲೀಕೇಜ್ ಅಕ್ರಾಸ್ ದ ಟಿಶ್ಯೂ, ಯಾರೋ ಒಂದು ಸಬ್ಸ್ಟೆನ್ಸ್ ಲೀಕೇಜ್ ಆಗೋದು ಅಕ್ರಾಸ್ ಟಿಶ್ಯೂ ಟೈಟ್ ಜಂಕ್ಷನ್ ಅಂತ ಕರಿತೀವಿ. ಇನ್ನೊಂದು ಸ್ವಲ್ಪ ಕೆಲಸ ಅಂದ್ರೆ ಗ್ಯಾಪ್ ಜಂಕ್ಷನ್. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಈ ಒಂದು ಜಂಕ್ಷನ್ ಮ್ಯಾಟ್ರಿಕ್ಸ್ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಫೇಸ್ ಪ್ರೆಸೆಂಟ್. ಈಗ ಫೆಸಿಲಿಟಿ ಸೆಲ್ಸ್ ಅದೇನ್ ಮಾಡುತ್ತೆ, ಗ್ಯಾಪ್ ಇದ್ರೆ ಫೆಸಿಲಿಟಿ ದಿ ಸೆಲ್ಸ್ ಟು ಕಮ್ಯುನಿಕೇಟ್ ದಿ ಸೈಟೋಪ್ಲಾಸಮ್ ಆಫ್ ದಿ ಅಡ್ಜಾಯಿಂಟ್ ಸೆಲ್. ಈ ಸೆಲ್ನ ಸೈಟೋಪ್ಲಾಸಮ್ ಈ ಸೆಲ್ನ ಸೈಟೋಪ್ಲಾಸಮ್ನ ಒಂದು ಜಂಕ್ಷನ್ ಆಗಿ ಕೆಲಸ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಮುಖ್ಯವಾಗಿ ಕಮ್ಯುನಿಕೇಟಿಂಗ್ ಸೈಟೋಪ್ಲಾಸಮ್ ಆಫ್ ದಿ ಅಡ್ಜಾಯಿಂಟ್ ಸೆಲ್ಸ್, ಪಕ್ಕಪಕ್ಕ ಸೆಲ್ಸ್ ನ ಸೈಟೋಪ್ಲಾಸಮ್ ನ ಒಂದು ಕಮ್ಯುನಿಕೇಟ್ ಮಾಡಲಿಕ್ಕೆ. ಯಾಕಂದ್ರೆ ಸೆಲ್ಸ್ ಮಧ್ಯೆ ಒಂದು ಸೆಲ್ಸ್ ಒಳಗಡೆ ಒಂದು ಕನೆಕ್ಷನ್, ಒಂದು ಸೆಲ್ಸ್ ಗೆ ಸೆಲ್ಸ್ ಕನೆಕ್ಷನ್ ಯಾವುದು ಓಪನಿಂಗ್ ಇರಬೇಕಂದ್ರೆ ನಾವು ಪ್ಲಾಸ್ಮಾ ಡೆಸ್ಮಾ ಕನೆಕ್ಷನ್ ಅಂತೀವಿ. ಹಂಗೆ ಈ ಒಂದು ಕನೆಕ್ಷನ್ ಇಂದ ಸೈಟೋಪ್ಲಾಸಮ್ ಆಫ್ ದಿ ಸೆಲ್ ಕನೆಕ್ಟ್ ಆಗಿರುತ್ತೆ ಥ್ರೂ ದಿಸ್ ವರ್ಟಿಕಲ್ ಗ್ಯಾಪ್. ಅದನ್ನ ಜಾಯಿನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಫೆಸಿಲಿಟಿ ಸೆಲ್ ಟು ಸೆಲ್ ಕಮ್ಯುನಿಕೇಟಿಂಗ್ ದಿ ಸೈಟೋಪ್ಲಾಸಮ್, ಒಂದು ಸೆಲ್ನ ಸೈಟೋಪ್ಲಾಸಮ್ ಇನ್ನೊಂದು ಸೆಲ್ನ ಸೈಟೋಪ್ಲಾಸಮ್ಗೆ ಕನೆಕ್ಟ್ ಮಾಡಿಕೊಳ್ಳೋದ್ರೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅದು ಅಡ್ಜಾಯಿಂಟ್ಸ್ ಅಂದ್ರೆ ಪಕ್ಕ ಸೆಲ್ಸ್ ನ ಜಾಯಿನ್ ಮಾಡಲಿಕ್ಕೆ ಇನ್ ಬಿಟ್ವೀನ್ ದಿ ಸೆಲ್ಸ್ ಜಂಕ್ಷನ್ ಇರುತ್ತೆ, ಗ್ಯಾಪ್ ಜಂಕ್ಷನ್ ಅಂತ ಕರಿತೀವಿ. ಸೆಲ್ ಮಧ್ಯೆ ಇರುವಂತ ಗ್ಯಾಪ್ ಜಂಕ್ಷನ್ ಅಂತ ಕರಿತೀವಿ. ಫಾರ್ ರ್ಯಾಪಿಡ್ ಟ್ರಾನ್ಸ್ಫರ್ ಆಫ್ ಅಯಾನ್ಸ್ ಅಂಡ್ ಬೇಗ ಈ ಒಂದು ಸೆಲ್ಲಿಂದ ಕೆಲವು ಅಯಾನ್ಸ್ ಇಲ್ಲದೆ ಹೋಗ್ಬೋದು. ಯಾಕಂದ್ರೆ ಹೈಯರ್ ಟು ಲೋಯರ್ ಕಾನ್ಸಂಟ್ರೇಷನ್ ಮೂವ್ ಆಗ್ಬೇಕಾದ್ರೆ ಈ ಒಂದು ಗ್ಯಾಪ್ ಮುಖಾಂತರ ಸೈಟೋಪ್ಲಾಸ್ಮಿಕ್ ಲಿಂಕ್ ಇರುತ್ತೆ ಒಂದು ಸೆಲ್ಲಿನ ಥ್ರೂ ದಿಸ್ ಸ್ಪೇಸ್ ಗ್ಯಾಪ್ ಜಂಕ್ಷನ್ ಅಂತ ಕರಿತೀವಿ. ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಡ್ಜಾಯಿಂಟ್ ಸೆಲ್ಸ್ ಗೆ ಆ ಗ್ಯಾಪ್ ಜಂಕ್ಷನ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಕನೆಕ್ಷನ್ ಆಫ್ ದಿ ಕಮ್ಯುನಿಕೇಟಿಂಗ್ ದಿ ಸೈಟೋಪ್ಲಾಸಮ್ ಆಫ್ one cell with the other cell for the transport of the ions and molecules, that is called gap junction. ಹೀಗೆ ನಾವು ಜಂಕ್ಷನ್ ನಾವು ಟೈಟ್ ಜಂಕ್ಷನ್, ಅಡಿಯರಿಂಗ್ ಜಂಕ್ಷನ್ ಇಟ್ಕೊಳ್ಳಲಿಕ್ಕೆ ಅದು ಗ್ಯಾಪ್ ಜಂಕ್ಷನ್ ಫಾರ್ ಕಮ್ಯುನಿಕೇಟಿಂಗ್ ದಿ ನೈಬರಿಂಗ್ ಸೆಲ್ಸ್, ಈ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ions and molecules. This is regarding the cell junction ಬಗ್ಗೆ ನಾನು ಹೇಳಿದ್ದೀನಿ, ಲಾಸ್ಟ್ ಕ್ಲಾಸ್ ಹೇಳಿಲ್ಲ, ಅದನ್ನ ಕಾನ್ಸೆಪ್ಟ್ ಕವರ್ಡ್. Now let me come with another tissue that is in today's class, connective tissue. X-ray connecting. It is a widely distributing tissue. ಹೆಚ್ಚಿನವಾಗಿ ಎಲ್ಲ ಕಡೆ ಕನೆಕ್ಟ್ ಎಲ್ಲ ಟಿಶ್ಯೂ ಬೇರೆ ಟಿಶ್ಯೂ ಕನೆಕ್ಟ್ ಮಾಡಲಿಕ್ಕೆ, ಮಸಲ್ಸ್ ಗೆ ಬೋನ್ಸ್ ಕನೆಕ್ಟ್ ಮಾಡಲಿಕ್ಕೆ, ಈ ಒಂದು ಸ್ಟ್ರಕ್ಚರ್ ಫ್ರೇಮ್ ವರ್ಕ್ ಆಗಲಿಕ್ಕೆ, ಒಂದು ಸಪೋರ್ಟ್ ಮಾಡಲಿಕ್ಕೆ ಇರುವಂತಹ ಒಂದು ಟಿಶ್ಯೂ ಕನೆಕ್ಟೆಡ್ ಟಿಶ್ಯೂ ಇಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದಿ ಕಾಂಪ್ಲೆಕ್ಸ್ ಹ್ಯೂಮನ್ ಬಾಡಿ. ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಹೆಚ್ಚಿನವಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದು. ಅಂಡ್ ಬೈಂಡಿಂಗ್ ದಿ ಟಿಶ್ಯೂಸ್ ಏನ್ ಮಾಡುತ್ತೆ, ಬೇರೆ ಟಿಶ್ಯೂಸ್ ನ ಬೈಂಡ್ ಮಾಡುತ್ತೆ. ಅಂಡ್ ಆಲ್ಸೋ ಆರ್ಗನ್ಸ್ ಅಂಡ್ ಬಾಡಿ ಪಾರ್ಟ್ಸ್. ಬೈಂಡಿಂಗ್ ದಿ ಟಿಶ್ಯೂಸ್, ಆರ್ಗನ್ಸ್ ಅಂಡ್ ಬಾಡಿ ಪಾರ್ಟ್ಸ್, ಬೇರೆ ಆರ್ಗನ್ಸ್ ಗಳನ್ನ ಬೈಂಡ್ ಇಟ್ಕೊಳಕ್ ಕನೆಕ್ಷನ್ ಆಗ್ಲಿಕ್ಕೆ ಅಲ್ಲಿ ಕನೆಕ್ಟೆಡ್ ಟಿಶ್ಯೂ ಇರುತ್ತೆ, ಟಿಶ್ಯೂಸ್ ಮಧ್ಯೆ ಇರುತ್ತೆ. ಅಂಡ್ ನೋಡಿಕೊಳ್ಳೋದಿದೆ ಬಾಡಿಯ ಪಾರ್ಟ್ಸ್ ಮಧ್ಯೆ ಇದ್ದು ಈ ರೀತಿಯಾಗಿ ಎಲ್ಲಾ ಕಡೆ ಗ್ಯಾಪ್ ಇದರಲ್ಲಿ ಗ್ಯಾಪ್ ಇದೆ. ನಾವೆಲ್ಲ ಏನಾಗುತ್ತೆ ಕನೆಕ್ಟೆಡ್ ಟಿಶ್ಯೂ ಇರುತ್ತೆ, ಟಿಶ್ಯೂ ಒಂದು ಟಿಶ್ಯೂ ಇನ್ನೊಂದು ಟಿಶ್ಯೂ ಜೊತೆ ಕನೆಕ್ಟ್ ಆಗಿದೆ, ಮತ್ತೆ ಗ್ಯಾಪ್ ಅಲ್ಲೆಲ್ಲ ಏನಾದ್ರು ಕನೆಕ್ಟ್. ಹಾಗೆ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ದಿ ಕಾಂಪ್ಲೆಕ್ಸ್ ಬಾಡಿ, ಇದು ವೈಡ್ಲಿ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಡ್ ಇಸ್ ಎ ಮೋಸ್ಟ್ ಅಬಂಡೆಂಟ್, ಯಥೇಚ್ಛವಾಗಿರೋ ಟಿಶ್ಯೂ. ಅದಕ್ಕೆ ಮೋಸ್ಟ್ ಅಬಂಡೆಂಟ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಟಿಶ್ಯೂ ಅಂದ್ರೆ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟೆಡ್ ಟಿಶ್ಯೂನೇ ಎಲ್ಲ ಕಡೆ ಕನೆಕ್ಟ್ ಮಾಡೋದು. ಈಗ ಮಸಲ್ಸ್ ಇದೆ ನಮ್ಮಲ್ಲಿ, ಅದು ಬೋನ್ಸ್ ಇದೆ, ಬೋನ್ಸ್ ಮತ್ತೆ ಏನೋ ಕನೆಕ್ಷನ್ ಇರುತ್ತೆ ಅಲ್ಲಿ. ಮಸಲ್ಸ್ ಬೋನ್ ಕನೆಕ್ಟೆಡ್ ಟಿಶ್ಯೂ, ಡಿಫರೆಂಟ್ ಆರ್ಗನ್ಸ್ ಮತ್ತೆ ಟಿಶ್ಯೂಸ್ ಮಧ್ಯೆ ಕನೆಕ್ಟ್ ಮಾಡುವಂತ ಒಂದು ಟಿಶ್ಯೂ ದಟ್ ಕನೆಕ್ಟಿವ್ ಟಿಶ್ಯೂ. ಈ ಸ್ಪೆಷಲ್ ಏನಾಗುತ್ತೆ ಫಂಕ್ಷನ್ ಆಫ್ ಲಿಂಕಿಂಗ್ ಮಾಡೋದು, ಬೇರೆ ಲಿಂಕಿಂಗ್ ಅಂಡ್ ಸಪೋರ್ಟಿಂಗ್ ದಿ ಅದರ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಅಂತ ಬರುತ್ತೆ. ಒಂದು ಟಿಶ್ಯೂ ಇನ್ನೊಂದು ಟಿಶ್ಯೂ ಲಿಂಕ್ ಮಾಡೋದು, ಒಂದು ಆರ್ಗನ್ ಇನ್ನೊಂದು ಲಿಂಕ್ ಕನೆಕ್ಟಿಂಗ್, ಸ್ಪೆಷಲ್ ರೋಲ್ ಇನ್ ಕನೆಕ್ಟಿಂಗ್ ದಿ ಲಿಂಕಿಂಗ್ ಬಿಟ್ವೀನ್ ದಿ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಆಫ್ ದಿ ಬಾಡಿ ಇಸ್ ಕಾಲ್ಡ್ ಕನೆಕ್ಟಿವ್ ಟಿಶ್ಯೂ. ಅದಕ್ಕೆ ಅದನ್ನ ಸಂಯೋಜನೆ, ಜಾಯಿನ್ ಮಾಡೋದು, ಸಂಯೋಜನಾ ಅಂಗಾಂಶ ಅಂತ ಕರೀತಾರೆ ಅನ್ನೋದು. ಹಂಗಾಗಿ ಈ ಕನೆಕ್ಟೆಡ್ ಟಿಶ್ಯೂ connected tissues include the what you call them is a cartilage. You can see what call them is a bone is there. We have connected tissue, cartilage, bone. What you call them is a ನಿಮ್ಮ adipose tissue ಆಗಿರಬಹುದು. What you call them is a ಆಮೇಲೆ blood ಆಗಿರಬಹುದು, areolar tissue ಆಗಿರಬಹುದು. This is called areolar. What you call them is a cartilage. This is called the bone. And what you
ಇದೆಲ್ಲ ಏನಲ್ಲ ಅಡಿಪೋಸ್ ಟಿಶ್ಯೂ ಇವೆಲ್ಲ ಎಕ್ಸಾಂಪಲ್ ಫಾರ್ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಏರಿಯೋಲಾರ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂ, ಕಾರ್ಟಿಲೇಜ್, ಬೋನ್, ಬ್ಲಡ್ ಇವೆಲ್ಲವೂ ಬ್ಲಡ್ ಅನ್ನೋದು ಕೆಲವೊಂದು ಭಾಗದಿಂದ ಕನೆಕ್ಟ್ ಆಗುತ್ತೆ. ಬೋನ್ಸ್ ಎಲ್ಲ ಕಡೆ ಒಡ್ಕೊಳ್ಳೋದಿದೆ, ನಮ್ಮ ಫ್ರೇಮ್ ವರ್ಕ್ ಆಗಿದೆ ಬಾಡಿ ಸ್ಕಿನ್, ಅದಕ್ಕೆ ಮಸಲ್ಸ್ ಅಟ್ಯಾಚ್ ಆಗಿದೆ. ಒಡ್ಕೊಳ್ಳೋದಿದೆ ಎಲ್ಲದಕ್ಕೂ ಪ್ರೊಟೆಕ್ಷನ್ ಕೊಡುತ್ತೆ. ಕೆಲವು ಆರ್ಗನ್ಸ್ಗೆ ಫ್ರೇಮ್ ವರ್ಕ್ ಆಗಿದೆ, ಇದಕ್ಕೆ ಬೇರೆ ಬೇರೆ ಭಾಗ ಮಸಲ್ಸ್ ಅಟ್ಯಾಚ್ ಆಗಿದ್ದು ಮೂವ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸ್ಟ್ರಕ್ಚರಲ್ ಫ್ರೇಮ್ ಅದೇ ಕನೆಕ್ಷನ್ ಕೂಡ ಹಾಗೆ ಎಲ್ಲ ಬೋನ್ಸ್ ನಮ್ಮ ಬಾಡಿಯ ತೂಕ ಹೆಚ್ಚು, ಆಮೇಲೆ ಬ್ಲಡ್, ಆಮೇಲೆ ಕಾರ್ಟಿಲೇಜ್. ಹಂಗಾಗಿ ಮೋಸ್ಟ್ ಅಬಂಡೆಂಟ್ ಹೆಚ್ಚವಾಗಿರುವಂತಹ ಟಿಶ್ಯೂ ಅಂತ ಹೇಳ್ಬೋದು ಕನೆಕ್ಟಿವ್ ಟಿಶ್ಯೂ. ಎಕ್ಸಾಂಪಲ್ ಗೊತ್ತಿದೆ ವಾಟ್ ಇಸ್ ಕನೆಕ್ಟಿವ್ ಟಿಶ್ಯೂ? ಎಕ್ಸಾಂಪಲ್ ಬೋನ್, ಕಾರ್ಟಿಲೇಜ್, ಬ್ಲಡ್, ಅಡಿಪೋಸ್ ಟಿಶ್ಯೂ ಆರ್ ಎಕ್ಸಾಂಪಲ್ಸ್. ಈಗ ನಾವು ಏರಿಯೋಲಾರ್ ಟಿಶ್ಯೂ ಇಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಎಕ್ಸೆಪ್ಟ್ ಬ್ಲಡ್ ಬಿಟ್ರೆ ಬೇರೆ ಎಲ್ಲರಲ್ಲಿ ಏನಂದ್ರೆ ಸೆಲ್ಸ್ ಇದಾವೆ. ಕನೆಕ್ಟಿವ್ ಟಿಶ್ಯೂ ಸೆಲ್ಸ್ ಫೈಬ್ರೋಬ್ಲಾಸ್ಟ್ ಅಂತ ಕರಿತೀವಿ. ಬೇರೆ ತರ ಸೆಲ್ಸ್ಗಳು ಕೆಲವೊಂದು ಇರ್ತವೆ ನೋಡಿ. ಇಲ್ಲಿ ಬೇರೆ ಬೇರೆ ಮಾಸ್ ಸೆಲ್ಸ್ ಇದಾವೆ ಏರಿಯೋಲಾರ್ ಟಿಶ್ಯೂಲಿ. ಕಾಂಡ್ರೋಸೈಟ್ಸ್ ಅಂತ ಇದೆ, ಕಾರ್ಟಿಲೇಜ್ ಇರೋದು ಕಾಂಡ್ರೋಸೈಟ್. ಈ ಸೆಲ್ಸ್ಗಳು ಏನ್ ಮಾಡ್ತಾ ಇದೆ? ಸೆಗ್ರೆಗೇಟ್ ದಿ ವಾಟ್ ಕಾಲ್ಡ್ ಫೈಬರ್ಸ್. ಇದರೊಳಗೆ ಫೈಬರ್ಸ್ ನೋಡಿ, ಇದರಲ್ಲಿ ಫೈಬರ್ಸ್ ಇವು ನಮಗೆ ಪ್ಲಯಬಲ್ ಬೆಂಟ್ ಆಗಲಿಕ್ಕೆ, ಒಂದು ಕಂಪ್ರೆಷನ್ ತಡ್ಕೊಳ್ಳಲಿಕ್ಕೆ ಸಹಾಯ ಮಾಡಿ. ಈ ಫೈಬರ್ಸ್ ಆರ್ ಪ್ರೆಸೆಂಟ್. ಈ ಎಕ್ಸೆಪ್ಟ್ ಬ್ಲಡ್ ಬಿಟ್ಟು ಎಲ್ಲಾ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಈ ಫೈಬರ್ಸ್ ಆರ್ ಸೆಕ್ರೆಟೆಡ್ ಬೈ ದಿ ಸೆಲ್ಸ್ ಆಫ್ ದ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಸೆಲ್ಸ್ಗಳು ಕೆಲವು ಫೈಬರ್ಸ್ ಅನ್ನು ಸೆಕ್ರೆಟ್ ಮಾಡ್ತವೆ. ಎಲ್ಲೋ fibers called them as elastin fibers and white fibers are collagen fibers. The elastin fiber is called elastin, is called collagen fiber. Collagen protein na ಮಾಡೋದು ನೋಡಿ. ಅಂತ ಫೈಬರ್ಸ್ ಗಳನ್ನ ಸೆಕ್ರೆಟ್ ಮಾಡುವಂತ ಸೆಲ್ಸ್ ಗಳು ಎಲ್ಲರಲ್ಲಿ ಇರ್ತವೆ. ಆಮೇಲೆ ಈ ಫೈಬರ್ಸ್ ಗಳ ಸೆಲ್ಸ್ ನ ಮಧ್ಯೆ ಒಂದು ಸ್ಪೇಸ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಎಲ್ಲ ಕಡೆ ಮ್ಯಾಟ್ರಿಕ್ಸ್ ಹೇಗೆ ಇರ್ತಾರೆ ಕರಿತೀವಿ. ಅದೇ ಕಾರ್ಟಿಲೇಜ್ ಕಾಂಡೆಂಟ್ ಅಂತ ಕರಿತೀವಿ. ಬೋನ್ಸ್ ಅಲ್ಲಿ ಇರೋ ಮಧ್ಯೆ ಗ್ಯಾಪ್ ಅಲ್ಲಿ ಮ್ಯಾಟ್ರಿಕ್ಸ್ ಇರ್ತಲ್ಲ, ಆಸ್ಟಿನ್ ಅಂತ ಕರಿತೀವಿ. ಬೋನ್ಸ್ ಅಲ್ಲಿ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಎ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಲಕ್ಷಣ ನಾವು ಎಪಿಥೆಲಿಯಲ್ ಟಿಶ್ಯೂ ಲಕ್ಷಣ ಬೇಸ್ಮೆಂಟ್ ಮೆಂಬ್ರೇನ್ ಅಲ್ಲಿ ಇರ್ತದೆ ಸೆಲ್ಸ್ ಗಳು. ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಪ್ರೆಸೆನ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್. ಫೈಬ್ರೋಬ್ಲಾಸ್ಟ್ ಸೆಕ್ರೆಟಸ್ ಅಲ್ಲಿ ಈ ಫೈಬರ್ ಸೆಕ್ರೆಟ್ ಮಾಡೋ ಸೆಲ್ಸ್ ಗಳು ಇದಾವೆ, ಆ ಫೈಬರ್ಸ್ ಇರ್ತವೆ. ಅದ್ರ ಜೊತೆಗೆ ಇನ್ ಮ್ಯಾಟ್ರಿಕ್ಸ್ ಫ್ಲೂಯಿಡ್ ಬ್ಲಡ್ ತಗೊಂಡ್ರೆ ಬ್ಲಡ್ ಇದೆ, ಬ್ಲಡ್ ನಮಗೆ ಮ್ಯಾಟ್ರಿಕ್ಸ್ ಪ್ಲಾಸ್ಮಾ ಅಂತ ಫ್ಲೂಯಿಡ್ ಅಂತಾರೆ. ಬ್ಲಡ್ ಸೆಲ್ಸ್ WBC particular name is RBC and also this is WBC like this, along with platelets like this. This fluid is a matrix. This blood is also connected to and this fluid is a matrix. This fluid is a fluid like this. How the fluid is ಅದು ಗಟ್ಟಿ ಇರಬಹುದು ಮ್ಯಾಟ್ರಿಕ್ಸ್. ಕೆಲಸ ಬೋನ್ಸ್ ಎಲ್ಲ ಮ್ಯಾಟ್ರಿಕ್ಸ್ ಗಟ್ಟಿ ಇರುತ್ತೆ, ಈ ಮಧ್ಯ ಮ್ಯಾಟ್ರಿಕ್ಸ್ ಎಲ್ಲ ಗಟ್ಟಿ ಇರುತ್ತೆ. ನಮ್ಮಲ್ಲಿ ಬ್ಲಡ್ ಅಲ್ಲಿ ಫ್ಲೂಯಿಡ್ ಕನೆಕ್ಟೆಡ್. ಹಾಗಾಗಿ ಇಲ್ಲಿ ಮ್ಯಾಟ್ರಿಕ್ಸ್ ಇಸ್ ವಾಟ್ ಕಾಲ್ಡ್ ಆಸ್ ಫ್ಲೂಯಿಡ್ ರೂಪದಲ್ಲಿ ಅದು ಬೇರೆ ಬೇರೆದಲ್ಲಿ ಇರಬಹುದು. ಈ ಸೆಮೀಸ್ ಕಾರ್ಟಿಲೇಜ್ ಸೆಮಿ ಸಾಲಿಡ್ ಅಷ್ಟೊಂದು ಗಟ್ಟಿ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಟ್ ಕಿನ್ಸಿ ಇದೆ ಈ ಫೈಬರ್ಸ್ ಫೈಬರ್ಸ್ ಅಲ್ಲಿ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಸೆಲ್ಸ್ ಇರ್ತಾರೆ. ಆ ಸೆಲ್ಸ್ ಗಳನ್ನ ಫೈಬ್ರೋಬ್ಲಾಸ್ಟ್ ಅಂತ ಕರೀತೀವಿ. ಅವರಿಗೆ ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಈ ಒಂದು ಮ್ಯಾಟ್ರಿಕ್ಸ್ ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಇವೆ. ಈ ಒಂದು ಫೈಬರ್ಸ್ ಸೆಕ್ರೆಟ್ ಮಾಡೋದು. ಈ ಫೈಬರ್ಸ್ ಗಳನ್ನು ಸೆಕ್ರೆಟ್ ಮಾಡಿದ್ರೆ ಅವು ಈ ಒಂದು ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಯಾವ ಸೆಲ್ಸ್ ಸೆಕ್ರೆಟ್ ಮಾಡ್ತವೆ? ಇದು ಕೆಲವು ಫೈಬ್ರೋಬ್ಲಾಸ್ಟ್ ಅಂತ ಕೆಲವು ಸೆಲ್ಸ್ ಇರ್ತವೆ. ಈ ಫೈಬ್ರೋಬ್ಲಾಸ್ಟ್ ಅಂತ ಹೇಳಿದ್ರೆ ಫೈಬ್ರೋಬ್ಲಾಸ್ಟ್ ಈ ಸೆಲ್ಸ್ ಕೂಡ ಈ ಒಂದು ಫೈಬರ್ಸ್ ಗಳನ್ನ ಕೊಲಾಜನ್ ಫೈಬರ್ ಅಥವಾ ಎಲಾಸ್ಟಿನ್ ಫೈಬರ್ಸ್ ನ ಸೆಕ್ರೆಟ್ ಮಾಡೋದು ಫೈಬ್ರೋಬ್ಲಾಸ್ಟ್ ಸೆಲ್ಸ್. ಆಮೇಲೆ ಈ ಫೈಬ್ರೋಬ್ಲಾಸ್ಟ್ ಸೆಲ್ಸ್ ಇರ್ತವೆ, ಆಮೇಲೆ ಈ ಫೈಬರ್ಸ್ ಇರ್ತವೆ, ಆಮೇಲೆ ಮ್ಯಾಟ್ರಿಕ್ಸ್. ಮೂರು ಮುಖ್ಯವಾದಂತಹ ಕಾಂಪೊನೆಂಟ್ಸ್. ಇಲ್ಲಿ ಈ ಒಂದು ಫೈಬರ್ಸ್ ಏನ್ ಮಾಡ್ತಾರೆ? ಫೈಬರ್ಸ್ ದೇ ಪ್ರೊವೈಡ್ ಎಲಾಸ್ಟಿಸಿಟಿ ಕೊಡ್ತವೆ ಅಂಡ್ ಸ್ಟ್ರೆಂತ್ ಕೊಡ್ತವೆ ಅಂಡ್ ಫ್ಲೆಕ್ಸಿಬಿಲಿಟಿ. ನಮ್ಮ ಬೋನ್ಸ್ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರ್ತದೆ, ಅದರಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರುತ್ತೆ ಮ್ಯಾಟ್ರಿಕ್ಸ್. ಹಂಗಾಗಿ ಇಲ್ಲಿ ಈ ಮ್ಯಾಟ್ರಿಕ್ಸ್ ಕ್ಯಾಲ್ಸಿಯಂ ಅದು ಗಟ್ಟಿ ಇರುತ್ತೆ. ಕೆಲವಲ್ಲಿ ಕಾರ್ಟಿಲೇಜ್ ಇದೆ, ನೋಸ್ ಅಲ್ಲಿ ಕಾರ್ಟಿಲೇಜ್ ಇಲ್ಲಿ ಮಧ್ಯೆ ಮೂವತ್ತು ಅದು ಫ್ಲೆಕ್ಸಿ. ಕಿವಿಯಲ್ಲಿ ಕಾರ್ಟಿಲೇಜ್, ಕಿವಿಯನ್ನು ಮಡಚಬಹುದು, ಅಲ್ಲಿ ಫ್ಲೆಕ್ಸಿಬಲ್ ಇದೆ. ಆ ಎಲಾಸ್ಟಿಸಿಟಿ ಇಟ್ಕೋದು ಸ್ವಲ್ಪ ಎಳೆಗೋಲಿಗೆ ಈ ಫ್ಲೆಕ್ಸಿಬಿಲಿಟಿ ಎಲಾಸ್ಟಿಸಿಟಿ ಇರುವಂತದ್ದು ಅದನ್ನು ಆಲ್ಸೋ ಹೊಡಿಕೊಳ್ಳಿ. ಸ್ಟ್ರೆಂತ್ ಗಟ್ಟಿ ಇರುತ್ತೆ ನೋಡಿ. ಬೋನ್ಸ್ ಆಗಿರೋದು ಕಾರ್ಟಿಲೇಜ್, ಕಿವಿಯಲ್ಲಿ ಇರೋದೆಲ್ಲ ಕಾರ್ಟಿಲೇಜ್, ಮೂವತ್ತು ಇರೋದು ಮಧ್ಯೆ ತುದಿಯಲ್ಲಿ ಇರೋದು ಕಾರ್ಟಿಲೇಜ್, ಬೋನ್ಸ್
ಅವು ಸ್ಟ್ರೆಂತ್ ಅನ್ನು ಕೊಡುವಂಥದ್ದು, ಫ್ಲೆಕ್ಸಿಬಿಲಿಟಿ ಆಗುತ್ತೆ, ಇದೆಲ್ಲ ಕಾರಣ ಆ ಫೈಬರ್ಸ್. ಇಲ್ಲಿ ನಾನು ಮುಖ್ಯವಾಗಿ ಇನ್ನೊಂದು ಸೆಲ್ಸ್ ಬಂದ್ರೆ ಈ ಫೈಬರ್ಸ್ ಗ್ರೌಂಡ್ ಸಬ್ಸ್ಟೆನ್ಸ್, ಎಲ್ಲ ಕಡೆ ಇರೋ ಸಬ್ಸ್ಟೆನ್ಸ್ ವಸ್ತು ಇದೆ, ಅದನ್ನ ನಾವು ಮ್ಯಾಟ್ರಿಕ್ಸ್ ಇದ್ದಾರೆ. ಆ ಗ್ರೌಂಡ್ ಸಬ್ಸ್ಟೆನ್ಸ್ ಇದೆಲ್ಲ ಮ್ಯಾಟ್ರಿಕ್ಸ್ ಇನ್ ಬಿಟ್ವೀನ್ ದಿ ಸೆಲ್ಸ್. ಬತ್ ಸೆಲ್ಸ್ ಮಧ್ಯೆ ಇರ್ತವೆ, ಫ್ಲೂಯಿಡ್ ಇದೆ, ಗಟ್ಟಿ ಇರ್ಬೋದು ಕೆಲಸ, ಬೋನ್ಸ್ ಅಲ್ಲಿ ಈ ಮ್ಯಾಟ್ರಿಕ್ಸ್ ಕಟ್ಟಿ ಇರುತ್ತೆ. ಈ ಮ್ಯಾಟ್ರಿಕ್ಸ್ ಇದನ್ನ ಬೇರೆ ಹೆಸರು ಕರಿತೀವಿ ನಾವು. ಬ್ಲಡ್ ಅಲ್ಲಿ ಮ್ಯಾಟ್ರಿಕ್ಸ್ ನ ಪ್ಲಾಸ್ಮಾ ಅಂತೀವಿ, ಕೆಲವೊಂದು ಪ್ಲಾಸ್ಮಾ, ಬ್ಲಡ್ ಅಲ್ಲಿ ಪ್ಲಾಸ್ಮಾ ಅಂತೀವಿ, ಇಲ್ಲಿ ಕಾಂಬಿನೇಟ್ ಅಂತೀವಿ. ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಅದು ಗ್ರೌಂಡ್ ಸಬ್ಸ್ಟೆನ್ಸ್, ಇಟ್ ಇಸ್ ಮೇಡ್ ಆಫ್ ಪಾಲಿಸ್ಯಾಕರೈಡ್. ಇದರಿಂದ ಮಾಡಲ್ಪಟ್ಟಿದೆ, ಪಾಲಿಸ್ಯಾಕರೈಡ್ ಇಂದ ಮಾಡಲ್ಪಟ್ಟಿದೆ. ದಿಸ್ ಇಸ್ ರಿಗಾರ್ಡಿಂಗ್ ಕನೆಕ್ಟಿವ್ ಟಿಶ್ಯೂ ಫೌಂಡ್ ಇನ್ abundant, widely distributed connected different tissues and organs ಅಂತ ನೆನಪಿಡ್ತದೆ. ಅಲ್ಲಿ ಮೂರು ಕಾಂಪೊನೆಂಟ್ಸ್ ಇದಾವೆ. ಒನ್ ಇಸ್ ಕಾಲ್ಡ್ ದಿ ಸೆಲ್ಸ್ ಇದಾವೆ, ಅವರ ಫೈಬರ್ ಯಾವ ಸೆಲ್ಸ್ ಫೈಬರ್ಸ್ ಸೆಕ್ರೆಟ್ ಮಾಡ್ತವೆ. ಆ ಫೈಬರ್ಸ್ ಎರಡು ತರ ಇದಾವೆ, ಕೊಲಾಜಿನ್ ಮತ್ತೆ ಎಲಾಸ್ಟಿನ್ ಫೈಬರ್ಸ್. ಎಲಾಸ್ಟಿಸಿಟಿ, ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಕೊಡುವಂಥದ್ದು. ಅಲಾಂಗ್ ವಿತ್ ದಟ್ ಮ್ಯಾಟ್ರಿಕ್ಸ್ ಇರುತ್ತೆ, ಅದು ಗ್ರೌಂಡ್ ಸಬ್ಸ್ಟೆನ್ಸ್. ಅದು ಏನು ಮತ್ತೆ ಬೇರೆ ಕರೆಕ್ಟ್ ಟಿಶ್ಯೂ ಬೇರೆ ಕರೆಕ್ಟ್ ಟಿಶ್ಯೂ ಬೇರೆ ಇರ್ಬೋದು. ಆ ಮ್ಯಾಟ್ರಿಕ್ಸ್ ಅದನ್ನ ಗ್ರೌಂಡ್ ಸಬ್ಸ್ಟೆನ್ಸ್ ಅಂತ ಕರೀತೀವಿ. ಸೆಲ್ಸ್ ಮಧ್ಯೆ ಇರುತ್ತೆ ಮ್ಯಾಟ್ರಿಕ್ಸ್. ಅದು ಏನಾಗುತ್ತೆ, ಗ್ರೌಂಡ್ ಸಬ್ಸ್ಟೆನ್ಸ್ ಕಾಲ್ಡ್ ಮೇಡ್ ಆಫ್ ಪಾಲಿಸ್ಯಾಕರೈಡ್ ಇಂದ ಮಾಡಲ್ಪಟ್ಟಿದೆ. ನಾವು ಈ ಕನೆಕ್ಟಿವ್ ಟಿಶ್ಯೂ ನ ಬ್ರಾಡ್ಲಿ ಕ್ಲಾಸಿಫೈಡ್ ಟೂ ಟೈಪ್ಸ್ ಕಾಲ್ಡ್ ಲೂಸ್ ಕನೆಕ್ಟಿವ್ ಟಿಶ್ಯೂ and ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ಇದೆ. ಈಗ ಹೆಂಗೆ ಸರ್ ಇದು ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂದ್ರೆ, ಇದನ್ನ ಡೆನ್ಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಈ ಸೆಲ್ಸ್ ಅಂಡ್ ಫೈಬರ್ಸ್ ನೋಡಿ, ಈ ಫೈಬರ್ಸ್ ಈ ಸೆಲ್ಸ್ ಇದಾವಲ್ಲ, ದೇ ರಿವರ್ಟ್ ಕಂಟಿನ್ಯೂಸ್ ಲೂಸ್ಲಿ ಅರೇಂಜ್ ನೋಡಿ, ದೂರ ಇದೆ, ಲೂಸ್ಲಿ ಅರೇಂಜ್. then it's called ಅವಾಗ ಸೆಮಿ ಸಾಲಿಡ್ ಗ್ರೌಂಡ್ ಸಬ್ಸ್ಟೆನ್ಸ್. ಅಷ್ಟೊಂದು ಗ್ರೌಂಡ್ ಸಬ್ಸ್ಟೆನ್ಸ್ ಅಂದ್ರೆ ಮ್ಯಾಟ್ರಿಕ್ಸ್, ಅಷ್ಟೊಂದು ಗಟ್ಟಿ ಇಲ್ಲದೆ ಇರುವಂತ ಒಂದು ಸೆಮಿ ಸಾಲಿಡ್ ರೂಪದಲ್ಲಿ ಇರುವಂತ ಒಂದು ಮ್ಯಾಟ್ರಿಕ್ಸ್ ಅಂದ್ರೆ ಗ್ರೌಂಡ್ ಸಬ್ಸ್ಟೆನ್ಸ್ ಅಲ್ಲಿ ಈ ಸೆಲ್ಸ್ ಫೈಬರ್ಸ್ ಗಳು ಲೂಸ್ ಆಗಿ ಅರೇಂಜ್ ಆಗಿದೆ, ಅಷ್ಟೊಂದು ಟೈಟ್ ಆಗಿ ಅರೇಂಜ್ ಆಗಿರೋದು. ಯಾಕಂದ್ರೆ ಸೆಮಿ ಸಾಲಿಡ್ ಮ್ಯಾಟ್ರಿಕ್ಸ್ ಲೂಸ್ ಆಗುತ್ತೆ, ಲೂಸ್ ಅಲ್ಲಿ ಅರೇಂಜ್ ಆಗಿದೆ, ಲೂಸ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಫೈಬರ್ಸ್ ಸೆಲ್ಸ್ ಲೂಸ್ಲಿ ಅರೇಂಜ್ ಇದೆ, ಸೆಮಿ ಸಾಲಿಡ್ ಗ್ರೌಂಡ್ ಸಬ್ಸ್ಟೆನ್ಸ್, ದಟ್ ಇಸ್ ಕಾಲ್ಡ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಈ ಲೂಸ್ ಕನೆಕ್ಟಿವ್ ಟಿಶ್ಯೂ ನ ಉದಾಹರಣೆ ಕೊಡಪ್ಪ ಅಂದ್ರೆ ಒನ್ ಇಸ್ ಕಾಲ್ಡ್ ಏರಿಯೋಲಾರ್ ಟಿಶ್ಯೂ. ಒಂದೇ ಏರಿಯೋಲಾರ್ ಟಿಶ್ಯೂ ಅಂತ. ಅದ್ಯಾವುದು ಏರಿಯೋಲಾರ್ ಟಿಶ್ಯೂ. ಈ ಏರಿಯೋಲಾರ್ ಟಿಶ್ಯೂ ಏನೆಲ್ಲ ಅಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಇವತ್ತು ಫ್ಯಾಟ್ ಡೆಪಾಸಿಟ್ ಆಗಿದೆ. ಸೆಲ್ಸ್ ಒಳಗೆ ಏನಾಗುತ್ತೆ, ಫ್ಯಾಟ್ ನ್ಯೂಕ್ಲಿಯಸ್ ಸೈಡ್ ಹೋಗಿರುತ್ತೆ, ಸೈಡ್ ಒಳಗೆ ಸೈಟೋಪ್ಲಾಸಂ ಇರುತ್ತೆ. ಮೇನ್ ಆಗಿದೆ ಫ್ಯಾಟ್ ಡೆಪಾಸಿಷನ್ ಆಗಿರುತ್ತೆ. ಇಂಥ ಒಂದು ಸೆಲ್ ಓಡಿಕೊಳ್ಳಿದ್ರೆ ನಾವು ಓಡಿಕೊಳ್ಳಿದ್ರೆ ಅಡಿಪೋಸ್, ಅಡಿಪೋಸೈಟ್ ಅಂತ, ಅಡಿಪೋಸೈಟ್ಸ್ ಅನ್ನೊಂದದ್ದು ಅಡಿಪೋಸ್ ಟಿಶ್ಯೂ. ಇನ್ನೊಂದು ಈ ಏರಿಯಾ ಟಿಶ್ಯೂ. ಇವೆರಡು ಎಕ್ಸಾಂಪಲ್ ಫಾರ್ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಸೆಲ್ಸ್ ಫೈಬರ್ಸ್ ಲೂಸ್ ಆಗಿ ಆಗಿದ್ದಾವೆ, ಸೆಮಿ ಸಾಲಿಡ್ ಆಗುತ್ತೆ, ಗ್ರೌಂಡ್ ಸಬ್ಸ್ಟೆನ್ಸ್ ಮ್ಯಾಟ್ರಿಕ್ಸ್. ಇಲ್ಲಿ ಎಕ್ಸಾಂಪಲ್ ಏರಿಯೋಲಾರ್ ಟಿಶ್ಯೂ ಮತ್ತೆ ಈ ಒಂದು ಅಡಿಪೋಸ್ ಟಿಶ್ಯೂ ಎಕ್ಸಾಂಪಲ್ ಫಾರ್ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ. ಇಲ್ಲಿ let us see about what is called area ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ. ಏರಿಯೋಲಾರ್ ಟಿಶ್ಯೂ ಡಯಾಗ್ರಾಮ್ ಬಗ್ಗೆ ಚಿತ್ರ ಭಾಗಗಳು ಗುರುತಿಸಿ ಅಂತ ನೋಡಿ. ಇಲ್ಲಿ ಎರಡು ತರ ಫೈಬರ್ಸ್ ನೆನಪಿಡಬೇಕು. ಎಲಾಸ್ಟಿನ್ ಫೈಬರ್ ಒಂದೇ ಸಿಂಗಲ್ ಸ್ಟ್ಯಾಂಡ್ ಬ್ರಾಂಚ್ ಆಗಿದೆ, ಬಂಡಲ್ ಆಗಿರುತ್ತೆ ಫೈಬರ್ಸ್, ಕೊಲಾಜಿನ್ ಫೈಬರ್ಸ್. ಎರಡು ತರ ಫೈಬರ್ಸ್ ನೆನಪಿಡಬೇಕು. ಮ್ಯಾಕ್ರೋಫೇಜ್ ಇರುತ್ತೆ, ಬೇರೆ ತರ ಡಿಫರೆಂಟ್ ಟೈಪ್ಸ್ ಇರುತ್ತೆ. ಮ್ಯಾಕ್ರೋಫೇಜ್ ಏನು ಡಿಫೆನ್ಸ್ ಫಂಕ್ಷನ್ ಮಾಡ್ತಿದ್ರು, ಫಾರಿನ್ ಬಾಡಿ ಯಾವ್ದಾದ್ರು ವಸ್ತುಗಳು ಬೇರೆ ಮೈಕ್ರೋ ಆರ್ಗನಿಸಮ್ಸ್ ಬಾಡಿ ಎಂಟ್ರಾದ ಅದನ್ನು ತಿಂದಾಕುವುದು, ಎಂಗಲ್ಫ್ ಮಾಡುವುದು, ರಕ್ಷಣೆ ಕೊಡುವುದು ಮ್ಯಾಕ್ರೋಫೇಜ್. ಪ್ಲಾಸ್ಮಾ ಸೆಲ್ಸ್ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ತಾರೆ, ಆಂಟಿಬಯೋಟಿಕ್ಸ್ ವಿರುದ್ಧವಾಗಿ ಪ್ಲಾಸ್ಮಾ ಸೆಲ್ಸ್. ಆಮೇಲೆ ಅಡಿಪೋಸೈಟ್ಸ್ ಫುಡ್ ಅನ್ನು ಸ್ಟೋರ್ ಮಾಡುವುದು, ಪ್ರೊಟೆಕ್ಟ್ ಇದು ಅಡಿಪೋಸ್ ಟಿಶ್ಯೂ ಇದೆ, ಅಡಿಪೋಸ್ ಇದೆ. ಮಾಸ್ ಸೆಲ್ಸ್ ಅಂತ ಇದಾವೆ, ಇವು ಆಂಟಿಕೋಯಾಗುಲೇಟಿವ್ ಸಬ್ಸ್ಟೆನ್ಸ್ ಅಂದ್ರೆ ಆಂಟಿಕೋಯಾಗುಲೇಷನ್ ತಡೆಗಟ್ಟುವುದು, ಆಂಟಿಕೋಯಾಗುಲೇಟ್ ಕ್ಲಾಟ್ ಆಗೋದಕ್ಕೆ ಆಂಟಿಕೋಯಾಗುಲೇಷನ್ ಹೆಪಾರಿನ್ ಸೆಕ್ರೆಟ್ ಮಾಡುವಂತದ್ದು ಮಾಸ್ ಸೆಲ್ಸ್. ಪ್ಲಾಸ್ಮಾ ಸೆಲ್ಸ್ ಸೇಲ್ಸ್ ಈ ಫೈಬರ್ ಸೆಕ್ರೆಟ್ ಮಾಡುವಂತ ವೈಟ್ ಫೈಬರ್ ಎಲಾಸ್ಟಿನ್ ಇಲ್ಲ ಕೊಲಾಜಿನ್ ಫೈಬರ್ ಅಂಡ್ ಎಲಾಸ್ಟಿನ್ ಫೈಬರ್ ಸೆಕ್ರೆಟ್ ಮಾಡುವಂತ ಫೈಬ್ರೋಬ್ಲಾಸ್ಟ್. ಫೈಬ್ರೋಬ್ಲಾಸ್ಟ್ ಸೆಲ್ಸ್, ಮ್ಯಾಕ್ರೋಫೇಜ್ ಇವೆಲ್ಲ ಫೈಬ್ರೋಬ್ಲಾಸ್ಟ್ ಸೆಲ್ಸ್, ಮ್ಯಾಕ್ರೋಫೇಜ್, ಪ್ಲಾಸ್ಮಾ ಸೆಲ್ಸ್, ಮಾಸ್ ಸೆಲ್ಸ್, ಅಡಿಪೋಸೈಟ್. These are different type of cells present in the areolar tissue.
ಏರಿಯಾಲ್ ಟಿಶ್ಯೂ ಇದೆಲ್ಲ ಎಕ್ಸಾಂಪಲ್ ಫಾರ್ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಲೂಸ್ ಆಗಿರುತ್ತೆ ಫೈಬರ್ಸ್ ಸೆಲ್ಸ್ ಅಂತ ಹೇಳಿ ಅದು. ಆಮೇಲೆ ಇದು ಎಲ್ಲಿರುತ್ತೆ ಏರಿಯಾಲ್ ಟಿಶ್ಯೂ? ಬಿನೀತ್ ದಿ ಸ್ಕಿನ್, ಸ್ಕಿನ್ನಿನ ಕೆಳಗಡೆ ಇರುತ್ತೆ. ಆ ಸ್ಕಿನ್ ಅಂದ್ರೆ ಎಪಿಥೆಲಿಯಂ. ಮಸಲ್ಸ್ ಕೆಳಗಡೆ ಮಸಲ್ಸ್ ಸ್ಕಿನ್ ಮಧ್ಯೆ ಕನೆಕ್ಷನ್ ಮಾಡುತ್ತೆ ಏರಿಯಾಲ್ ಟಿಶ್ಯೂ. ಅದು ಬಿನೀತ್ ದಿ ಸ್ಕಿನ್ ಅಲ್ಲಿದೆ ಅನ್ನೋದು. ಅಂಡ್ ಇಟ್ಸ್ ಎ ಫ್ರೇಮ್ ವರ್ಕ್ ಫಾರ್ ಎಪಿಥೆಲಿಯಂ. ಎಪಿಥೆಲಿಯಂ ಕೆಳಗಡೆ ಇದ್ದಕ್ಕೆ ಫ್ರೇಮ್ ವರ್ಕ್ ಅದರ ಮೇಲೆ ಏರಿಯಾಲ್ ಟಿಶ್ಯೂ. And for a framework for the epithelium, aerial tissue. And it's a consisting of different types of cells. Which are the different types of cells? Fibroblasts are there, Mars cells are there, plasma cells are there, adipocytes. Very cells ಇದೆ ಕಾರ್ಯನಿರ್ವಹಿಸುತ್ತೆ. ಪ್ಲಾಸ್ಮಾ ಸೆಲ್ಸ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ತವೆ, ಆಂಟಿಜೆನ್ ಇರುತ್ತೆ ನಮ್ಮ ದೇಹದಲ್ಲಿ ಪ್ರತಿಕಾಯಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ಆಂಟಿಜೆನ್ಸ್ ರೋಗಾಣುಗಳು ಇರುತ್ತೆ. ಮ್ಯಾಕ್ರೋಫೇಜ್ ಫಾರಿನ್ ಸಬ್ಸ್ಟೆನ್ಸ್ಗಳನ್ನ ವಸ್ತುಗಳನ್ನ ಫಾರಿನ್ ಮೈಕ್ರೋ ಬೇರೆ ಜೀವಿಗಳನ್ನ ತಿಂದಾಕ್ತವೆ, ಮೈಕ್ರೋಆರ್ಗನಿಸಮ್ಸ್ ಒಳಗಡೆ ಬಂದ್ರೆ. ಫೈಬ್ರೋಬ್ಲಾಸ್ಟ್ ಇದು ಎರಡು ತರ ಫೈಬರ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಮಾಸ್ ಸೆಲ್ಸ್ ಆಂಟಿ ಕೊಯಾಗುಲೇಟೆಡ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಹೀಗೆ ಬೇರೆ ಬೇರೆ ತರ ಸೆಲ್ಸ್ ಇದಾವೆ. ಅಲಾಗಿದ್ದರೆ ಟೂ ಟೈಪ್ಸ್ ಆಫ್ ಫೈಬರ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಏರಿಯಾಲ್ ಟಿಶ್ಯೂ. ದಿಸ್ ಇಸ್ ಕಾಲ್ಡ್ as a single branched ಆಗಿರುವಂತ ಒಂದು ಫೈಬರ್ಸ್ ಓಕೆ. ನಾವು ಎಲಾಸ್ಟಿನ್ ಫೈಬರ್ಸ್ ಎಲಾಸ್ಟಿನ್ ಕೊಡ್ತೇವೆ. ಅಂಡ್ ಬಂಡಲ್ಸ್ ಅಲ್ಲಿ ಪ್ಯಾರಲಲ್ ಅರೇಂಜ್ ಆಗಿರ್ತದೆ ಕೊಲಾಜಿನ್ ಫೈಬರ್ಸ್ ಅಂದ್ರೆ ಪ್ರೋಟೀನ್ಸ್ ಮಾಡಲ್ಪಟ್ಟಿದೆ. ಈ ಫೈಬ್ರೋಬ್ಲಾಸ್ಟ್ ಅಂತ ಏನು ಹೇಳಿದ್ರೆ ನಾವು ಇದನ್ನು ಸೆಪರೇಟ್ ಮಾಡ್ತೀವಿ. ದಿಸ್ ಇಸ್ ರಿಗಾರ್ಡಿಂಗ್ ದಿ ವಾಟ್ ಯು ಕಾಲ್ ಏರಿಯೋಲಾರ್ ಟಿಶ್ಯೂ. ಏರಿಯೋಲಾರ್ ಟಿಶ್ಯೂ ಅಂದ್ರೆ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಬರಲಿ. ಇದು ಇಲ್ಲಿ ಲೂಸ್ ಆಗಿರೋ ಸೆಲ್ಸ್ ಫೈಬರ್ಸ್ ಸೆಮಿ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂತ ಬರಿಬೇಕು. ನೆಕ್ಸ್ಟ್ ಬಿನೀತ್ ದಿ ಸ್ಕಿನ್ ಅಂತ ಕೆಳಗಡೆ ಇದೆ ಅಂತ ಬೇಕು. ಫ್ರೇಮ್ ವರ್ಕ್ ಫಾರ್ ಎಪಿಥೆಲಿಯಂ ಇದ್ರ ಮೇಲೆ ಇರುತ್ತೆ. ಹಾಗಾಗಿ ಫ್ರೇಮ್ ವರ್ಕ್ ಫಾರ್ ಎಪಿಥೆಲಿಯಂ ಇರಲಿಲ್ಲ. ಟೈಪ್ಸ್ ಆಫ್ ಸೆಲ್ಸ್ ಮತ್ತೆ ಫೈಬರ್ಸ್ ಬಂದ್ರೆ ರಿಗಾರ್ಡಿಂಗ್ ದಿ ಏರಿಯೋಲಾರ್ ಟಿಶ್ಯೂ. ನೌ ಲೆಟ್ ಮಿ ಕಮ್ ಟು ದಿ ಅಡಿಪೋಸೈಟ್. ಈ ನೋಡಿ ಅಡಿಪೋಸೈಟ್ ಅಂದ್ರೆ ಫ್ಯಾಟ್ ಅನ್ನು ಸ್ಟೋರ್ ಮಾಡುವಂತ ಕೆಲವು ಸೆಲ್ಸ್ ಇದಾವೆ. ಇದರಲ್ಲಿ ದೇರ್ ಆಲ್ಸೋ ಲೂಸ್ ಟೈಪ್ ಆಫ್ ಎ ಲೂಸ್ ಕನೆಕ್ಟೆಡ್ ಟಿಶ್ಯೂ. ಇದು ಸಹ ಸ್ಕಿನ್ ನ ಕೆಳಗಡೆ ಇರುತ್ತೆ. ಫ್ಯಾಟ್ ನಮ್ಮಲ್ಲಿ ದಪ್ಪ ಇರ್ತೀರ ಬಾಡಿಯಲ್ಲಿ ಫ್ಯಾಟ್ ಸೆಲ್ಸ್ ಒಳಗಡೆ ಫ್ಯಾಟ್ ಸ್ಟೋರ್ ಮಾಡೋದಕ್ಕೆ ಅಡಿಪೋಸೈಟ್ಸ್. ಆ ಅಡಿಪೋಸೈಟ್ಸ್ ಸ್ಕಿನ್ ನ ಕೆಳಗಡೆ ಇದ್ದು ಏನ್ ಮಾಡ್ತದೆ? ದೀಸ್ ಆರ್ ಸ್ಪೆಷಲೈಸ್ಡ್ ಟು ಸ್ಟೋರ್ ದಿ ಫ್ಯಾಟ್ ಅನ್ನ ಒಳಗಡೆ ಶೇಖರಿಸಿಕೊಂಡಿರುತ್ತವೆ. ಯಾಕೆ ನಮ್ಮ ಕೆಳಗಡೆ ಕುಷನ್ ಲೈಕ್ ನಮ್ಮ ಬಾಡಿಯಲ್ಲಿ ಸ್ಕಿನ್ ಕೆಳಗಡೆ ಇದ್ದೇನಾದ್ರೆ ಕುಷನ್ ತರ ಕೆಲಸ ಮಾಡುತ್ತೆ. ಏನು ಪ್ರೆಸರ್ ಅನ್ನು ತಡ್ಕೊಳ್ಳುತ್ತೆ. ಯಾಕಂದ್ರೆ ಅಡಿಪೋಸೈಟ್ ಇನ್ಸುಲೇಟರ್ ಆಗಿ ಹೀಟ್ ಅನ್ನ ಬಿಟ್ಕೊಡೋದಿಲ್ಲ, ಹೀಟ್ ಅನ್ನ ಇಟ್ಕೊಳ್ಳೋದಿಲ್ಲ, ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತವೆ. ಇನ್ಸುಲೇಟರ್ ಒಳಗಡೆ ನಮ್ಮ ಹೀಟ್ ಬೇಗ ಹೋಗೋದಕ್ಕೆ ಇನ್ಸುಲೇಟರ್ ಆಗಿ ಕೆಲಸ ಮಾಡ್ತವೆ. These are all the different other functions performed by the adipocytes. These are loose connective tissue present beneath the skin. It stores the fat. Used to name regarding adipocyte. Next, come to the dense connective tissue. Dense connective tissue is dense regular, dense irregular and dense regular, dense connective tissue ಅಂತ ಯಾಕಂತೀವಿ ಅಂದ್ರೆ ಈ ಸೆಲ್ಸ್ ಈ ಫೈಬರ್ ಪ್ಯಾಕ್ ಪ್ಯಾಕ್ ಆಗಿಬಿಡುತ್ತೆ. What you call why they called dense connective tissue? Fibers and what you call fibers ಆಗಿರ್ಬೋದು. ಈ ಫೈಬರ್ಸ್ ಮತ್ತೆ ಸೆಲ್ಸ್ ಫೈಬ್ರೋಬ್ಲಾಸ್ಟ್. ಫೈಬ್ರೋಬ್ಲಾಸ್ಟ್ is going to secrete these fibers. ಈ ಫೈಬ್ರೋಬ್ಲಾಸ್ಟ್ ಮತ್ತೆ ಈ ಫೈಬರ್ಸ್, ಫೈಬ್ರೋಬ್ಲಾಸ್ಟ್ ಅಂದ್ರೆ ಸೆಲ್ಸ್, ಈ ಫೈಬರ್ಸ್ ಈ ಫೈಬರ್ಸ್ ಅಂದ್ರೆ ಅವು ಡೆನ್ಸ್ಲಿ ಪ್ಯಾಕ್. ಏನು ಡೆನ್ಸ್ ಕನೆಕ್ಷನ್? ಲೂಸ್ ಕನೆಕ್ಷನ್ ಲೂಸ್ ಆಗಲ್ಲ ಸೆಲ್ಸ್ ಫೈಬರ್ಸ್. ಡೆನ್ಸ್ ಅಂದ್ರೆ ಈ ಫೈಬರ್ಸ್ ಈ ಸೆಲ್ಸ್ ಡೆನ್ಸ್ಲಿ ಪ್ಯಾಕ್ ಆಗುತ್ತೆ. ಒಂದು ಅದರಲ್ಲಿ ನಾನು ಎರಡು ಟೈಪ್ ಡೆನ್ಸ್ ಇರೆಗ್ಯುಲರ್ ಕನೆಕ್ಟಿವ್, ಡೆನ್ಸ್ ಇರೆಗ್ಯುಲರ್ ಕನೆಕ್ಟಿವ್. ಡೆನ್ಸ್ ರೆಗ್ಯುಲರ್ ಅಂತ ಯಾಕಂತಂದ್ರೆ ಈ ಓರಿಯಂಟೇಶನ್ ನೋಡ್ರಿ ಅವು ಫೈಬರ್ಸ್ ಹೆಂಗ್ ಅರೇಂಜ್ ಆಗಿದೆ ಅಂತ ನೋಡ್ರಿ. ಇಲ್ಲಿ ಓರಿಯಂಟೇಶನ್ ಆಫ್ ದಿ ಫೈಬರ್ಸ್ ಶೋ ಎ ರೆಗ್ಯುಲರ್ ಪ್ಯಾಟರ್ನ್. ನೋಡಿ ಎಲ್ಲ ಫೈಬರ್ಸ್ ಪ್ಯಾರಲಲ್ ಎಲ್ಲ ಅರೇಂಜ್ ಆಗಿದೆ. It's a one fiber, this fiber they are arranged one parallel arranged ಆಗಿರ್ತವೆ. ಅದಕ್ಕೆ the orientation of the fibers is in a regular pattern. It's called dense pack, close packed cells ಮತ್ತೆ fibers. ಆದ್ರೆ ಅದು ರೆಗ್ಯುಲರ್ ಆಗಬೇಕಂದ್ರೆ ಈ ಫೈಬರ್ಸ್ ಸೆಲ್ಸ್ ಏನಲ್ಲ they are oriented in a regular pattern. ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಓರಿಯೆಂಟ್ ಆಗಿರುತ್ತೆ ಅಂದ್ರೆ ಈ ಫೈಬರ್ಸ್ ಈ ಕೊಲಾಜಿನ್ ಒಳಗೆ ಏನಿರ್ತವೆ ಅಂದ್ರೆ ಕೊಲಾಜಿನ್ ಫೈಬರ್ಸ್ ಅಂತ ಇರ್ತವೆ.
ಇವು ಫೈಬರ್ಸ್ ಯಾವುದು? ಕೊಲಾಜನ್ ಫೈಬರ್. ಈ ಕೊಲಾಜನ್ ಫೈಬರ್ಸ್ ಅಲ್ಲ ದೇ ಫೌಂಡ್ ಬಿಟ್ವೀನ್ ದಿ ಮೆನಿ ಪ್ಯಾರಲಲ್ ಬಂಡಲ್ ಆಫ್ ಫೈಬರ್ಸ್. ಅನೇಕ ಪ್ಯಾರಲಲ್ ಬಂಡಲ್ ಆಫ್ ಫೈಬರ್ಸ್ ಮತ್ತೆ ಕೊಲಾಜನ್ ಫೈಬರ್ಸ್. ಈ ಕೊಲಾಜನ್ ಫೈಬರ್ಸ್ ಬಂಡಲ್ ಪ್ಯಾರಲಲ್ ಬಂಡಲ್ ಆಫ್ ಫೈಬರ್ಸ್ ಅಂದ್ರೆ ಬೇರೆ ಬಂಡಲ್ಸ್ ಫೈಬರ್ಸ್ ಮತ್ತೆ ಬಂಡಲ್ ಫೈಬರ್ಸ್ ಮತ್ತೆ ಈ ಕೊಲಾಜನ್ ಫೈಬರ್ಸ್ ಗಳು ಕಂಡು ಬರ್ತವೆ. ಅವು ಪ್ಯಾರಲಲ್ ಆಗಿ ಅರೇಂಜ್ ಆಗಿರ್ತವೆ ಅನ್ನೋದು. ಅಂಡ್ ಈಸಲಿ ಈ ಒಂದು ಡೆನ್ಸ್ ರೆಗ್ಯುಲರ್ ಇರುವಂತಹ ಈ ಒಂದು ಲೂಸ್ ಕನೆಕ್ಟ್ ಟಿಶ್ಯೂ ನಾವು ಇಲ್ಲಿ ಓರಿಯಂಟೇಷನ್ ಇದೆ ರೆಗ್ಯುಲರ್ ಪ್ಯಾಟರ್ನ್ ಫೈಬರ್ಸ್ ಅದನ್ನ ನೆನಪಿಟ್ಕೋಬೇಕು ಅಷ್ಟೇ. ಅದು ಲೂಸ್ ಕನೆಕ್ಟಿವ್ ಟಿಶ್ಯೂನೇ. ಡೆನ್ಸ್ ಕನೆಕ್ಟ್ ಟಿಶ್ಯೂ ಅಲ್ಲಿ ರೆಗ್ಯುಲರ್ ಅಂತ ಯಾಕಂತಂದ್ರೆ ಈ ಓರಿಯಂಟೇಷನ್ ಆಫ್ ಫೈಬರ್ ಇದೆ ರೆಗ್ಯುಲರ್. ಡೆನ್ಸ್ ಅಂದ್ರೆ ಎರಡು ಪ್ಯಾಕ್ ಆಗಿದಾವೆ ಸೆಲ್ಸ್ ಫೈಬರ್ಸ್ ಕ್ಲೋಸ್ಲಿ ಪ್ಯಾಕ್ ಆಗ್ತದೆ. ಮತ್ತೆ ಡೆನ್ಸ್ ಅವುಗಳಲ್ಲಿ ಓರಿಯಂಟೇಷನ್ ರೆಗ್ಯುಲರ್ ಪ್ಯಾಟರ್ನ್ ಇದೆ ರೆಗ್ಯುಲರ್. ಅವುಗಳಲ್ಲಿ ನಾವು ಮುಖ್ಯವಾಗಿ ಎರಡು ಟೈಪ್ಸ್ ಇವೆ. ಡೆನ್ಸ್ ರೆಗ್ಯುಲರ್ ಕನೆಕ್ಟ್ ಟಿಶ್ಯೂ ಒಂದು ಟೆಂಡನ್, ಇನ್ನೊಂದು ಲಿಗಮೆಂಟ್. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಟೆಂಡನ್ ಅಂಡ್ ಲಿಗಮೆಂಟ್. ಟೆಂಡನ್ ಅಂದ್ರೆ ಏನಂದ್ರೆ ಇಟ್ಸ್ ವಾಟ್ ಯು ಕಾಲ್ ದೆಮ್ as ಡೆನ್ಸ್ ರೆಗ್ಯುಲರ್ ಕನೆಕ್ಟ್ ಟಿಶ್ಯೂ. ಆ ಟೆಂಡನ್ ಏನು ಮಾಡುತ್ತೆ? ಅಟ್ಯಾಚ್ ಮಸಲ್ಸ್ ಟು ದಿ ಬೋನ್. ನಮ್ಮ ಮಸಲ್ಸ್ ಈ ಬೋನಿಗೆ ಅಟ್ಯಾಚ್ ಆಗಿರೋದು. ಈ ನಮ್ಮದಕ್ಕೆ ನಾವು ಮಸಲ್ ಕಾಂಟ್ರಾಕ್ಷನ್ ಬೋನ್ ಎಳಿತಿದ್ದಾಗ ನಾವು ಮೂವ್ಮೆಂಟ್ ಮಾಡ್ತೀವಿ. ಲೋಕೋಮೋಷನ್ ಚಲನೆಗೆ ಮಸಲ್ಸ್ ಅಟ್ಯಾಚ್ ದಿ ಬೋನ್ ಇಸ್ ಕಾಲ್ಡ್ ಟೆಂಡನ್. ಇದು ಡೆನ್ಸ್ ರೆಗ್ಯುಲರ್ ಕನೆಕ್ಟೇಷನ್. ಅಲ್ಲಿ ಮಸಲ್ಸ್ ಬೋನ್ಸ್ ಗೆ ಅಟ್ಯಾಚ್ ಆಗಿದೆ ಅದನ್ನ ಟೆಂಡನ್ ಅಂತ ಕರಿತೀವಿ. ಒಂದು ಬೋನ್ ಇನ್ನೊಂದು ಬೋನ್ಗೆ ಅಟ್ಯಾಚ್ ಆಗಿದೆ ಮತ್ತೆ ಅದನ್ನ ಲಿಗಮೆಂಟ್. ನೋಡಿಕೊಳ್ಳಿ ಲಿಗಮೆಂಟ್. one bone is connected another bone. ಇಲ್ಲಿ ನೋಡಿ ಬರಡಲ್ಲಿ ಅನೇಕ ಬೋನ್ಸ್ ಇದಾವೆ ಅಂದ್ರೆ ಒಂದೊಂದು ಬೋನ್ ಕನೆಕ್ಟ್ ಆಯ್ತು ಬೈ ದಿ ಮೀನ್ಸ್ ಆಫ್ ಲಿಗಮೆಂಟ್. ಅದು ಕನೆಕ್ಟ್ ಟಿಶ್ಯೂ ಕನೆಕ್ಟ್ ಮಾಡೋದು ನೋಡಿ. ಒಂದೊಂದು ಬೋನ್ ಕನೆಕ್ಟ್ ಮಾಡ್ತಾರೆ. ಮಸಲ್ಸ್ ಬೋನಿಗೆ ಕನೆಕ್ಟಿವ್ ಟಿಶ್ಯೂ ಅಂತ ಕರೆಯೋದು. ಬೋನ್ ಟು ಬೋನ್ ಕನೆಕ್ಟ್ ಮಾಡೋದು ಲಿಗಮೆಂಟ್, ಮಸಲ್ಸ್ ಟು ಬೋನ್ ಕನೆಕ್ಟ್ ಮಾಡೋದು ಟೆಂಡನ್. ಇಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಪೆಷಲೈಸ್ ಆದ ಕನೆಕ್ಟ್ ಟಿಶ್ಯೂ. ನಾವು ಲೂಸ್ ಡೆನ್ಸ್ ಹೇಳಿದ್ವಿ. ಫಸ್ಟ್ ಓಡಿಕೊಳ್ಳೋದು ಸ್ಟಡಿ ಡೋರ್ ಥಿಂಗ್ಸ್. ನೆಕ್ಸ್ಟ್ ಓಡಿಕೊಳ್ಳೋದು ಇಲ್ಲಿ ನಾವು ಕನೆಕ್ಟ್ ಟಿಶ್ಯೂಸ್ ಅಲ್ಲಿ ಸ್ಪೆಷಲೈಸ್ ಇದ್ದಾವೆ. ಡೆನ್ಸ್ ಲೂಸ್ ಡೆನ್ಸ್ ಜೊತೆಗೆ ಸ್ಪೆಷಲೈಸ್ ಕನೆಕ್ಟ್ ಟಿಶ್ಯೂಸ್ ಅಲ್ಲಿ ಒಂದು ಕಾರ್ಟ್ಲೇಜ್, ಇನ್ನೊಂದು ಬೋನ್, ಇನ್ನೊಂದು ಬ್ಲಡ್. These are the specialized connective tissues. Specialized connective tissues ಯಾವಂದ್ರೆ cartilage, bone and the blood also connective tissue. Okay, ಈ cartilage ಅನ್ನೋದು ಏನಿದೆ ಫಸ್ಟ್ this is cartilage. ಈ cartilage ಇದೆಲ್ಲ the intracellular material of the cartilage is a solid. cells ಮಧ್ಯೆ ಇರುವಂತ ಒಂದು ಮೆಟೀರಿಯಲ್ ಏನಿದೆ ಮ್ಯಾಟ್ರಿಕ್ಸ್ is a solid. ಗಟ್ಟಿ ಇರುತ್ತೆ ಸ್ವಲ್ಪ. ಇದೆಲ್ಲ ಲೂಸ್ ಆಗಿರುತ್ತೆ, ಸೆಮಿ ಸಾಲಿಡ್ ಇರುತ್ತೆ. ಅಷ್ಟೊಂದು ಗಟ್ಟಿ ಇರೋ ಮ್ಯಾಟ್ರಿಕ್ಸ್ ಮತ್ತು ಸೆಲ್ಸ್ ಮಧ್ಯೆ ಇರೋ ಮ್ಯಾಟ್ರಿಕ್ಸ್. ಎಲ್ಲಿರೋ ಮ್ಯಾಟ್ರಿಕ್ಸ್ ಇದೆ ಸೆಲ್ಸ್ ಮಧ್ಯೆ ಇರೋ ಒಂದು ಮ್ಯಾಟ್ರಿಕ್ಸ್ ಅದು ಸಾಲಿಡ್ ಇರುತ್ತೆ. ಎಲ್ಲಿ ಸ್ಪೆಷಲೈಸ್ ಕನೆಕ್ಟ್ ಟಿಶ್ಯೂ ಆದಂತ ಕಾರ್ಟ್ಲೇಜ್ ಮತ್ತು ಬೋನ್ ಅಲ್ಲಿ. ಬೋನ್ ಮತ್ತು ಕಾರ್ಟ್ಲೇಜ್ ಬೋನ್ಸ್ ಅಲ್ಲಿ ಈ ಬೋನ್ಸ್ ನ ಇಷ್ಟು ಭಾಗ ಕಟ್ ಮಾಡಿ ಈ ತರ ಕಾಣುತ್ತೆ. ಈ ಬೋನ್ ಅಂದ್ರೆ ಬೋನ್ ಈ ಬೋನ್ ಅಂದ್ರೆ ಈ ಬೋನಿನಲ್ಲಿ ವಾಲ್ ಇದು ಒಳಗಡೆ ಖಾಲಿ ಜಾಗ ಸ್ಪೇಸ್. ಅಲ್ಲಿ ನಮ್ಮ RBC ಪ್ರೊಡಕ್ಷನ್ ಆಗೋದು. ಅದಕ್ಕೆ ಬೋನ್ ಮ್ಯಾರೋ ಒಳಗಡೆ ಕ್ಯಾವಿಟಿ. ಈ ಬೋನ್ ಒಳಗಡೆ ಕ್ಯಾವಿಟಿ ಮ್ಯಾರೋ ಹಾಕ್ತೀವಿ. ರೆಡ್ ಬೋನ್ ಮ್ಯಾರೋ, ವೈಟ್ ಬೋನ್ ಮ್ಯಾರೋ, ವೈಟ್ ಮಿಡ್ ಸೆಲ್ಸ್ ಕಡಿಸೋದು, ರೆಡ್ ಬ್ಲಡ್ ಸೆಲ್ಸ್ ಕಡಿಸೋದು. ಈ ಒಂದು ಕ್ಯಾವಿಟಿ ಏನಿಲ್ಲ, ಈ ಕ್ಯಾವಿಟಿ ವಾಲ್ ಇದೆ, ಈ ವಾಲ್ ನ ಕಟ್ ಮಾಡಿದ್ರೆ ಈ ತರ ಕಾಣುತ್ತೆ. ಅದನ್ನ ಎವರ್ಷನ್ ಸಿಸ್ಟಮ್ ಬೋನ್ ಹೇಳ್ತಾರೆ. ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಕಂಪನಿ ಕಾರ್ಟ್ಲೇಜ್ ಬರ್ತದೆ. ಕಾರ್ಟ್ಲೇಜ್ ಅಲ್ಲಿ ಇರುವಂತ ಈ ಮ್ಯಾಟ್ರಿಕ್ಸ್ ಇದೆಲ್ಲ ಅದು ಸಾಲಿಡ್ ರೂಪದಲ್ಲಿ ಇರುತ್ತೆ. ಮೆಟೀರಿಯಲ್ ಆಫ್ ದಿ ಇಂಟ್ರಾಸೆಲ್ಯುಲರ್ ಮ್ಯಾಟೀರಿಯಲ್ ಅಂದ್ರೆ ಮಧ್ಯೆ ಸೆಲ್ಸ್ ಮಧ್ಯೆ ಮೆಟೀರಿಯಲ್ ಇದೆಲ್ಲ ಆ ಯಾವುದು ಕಾರ್ಟ್ಲೇಜ್ ಸೆಲ್ಸ್ ಮಧ್ಯೆ ಇರೋದು ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಇರೋದು ಸಾಲಿಡ್ ಇದೆ. ಅದನ್ನ ಕಾಂಡ್ರಿನ್. ಕಾರ್ಟ್ಲೇಜ್ ಇರುವಂತ ಮ್ಯಾಟ್ರಿಕ್ಸ್ ಏನಿಲ್ಲ, ಕಾರ್ಟ್ಲೇಜ್ ಇರುವಂತ ಮ್ಯಾಟ್ರಿಕ್ಸ್ ಕಾಂಡ್ರಿನ್. cells are called as chondrocytes. These are cells like now chondrocytes. cells ಎಲ್ಲಿರ್ತವೆ? they present within this space ಒಂದು ಜಾಗದಲ್ಲಿ. cell is present within the ಈ cell central cell. ಈ cell ಅಲ್ಲಿ ಯಾರು ಎಲ್ಲಿದೆ ಅಂದ್ರೆ ಸ್ಪೇಸ್ ಇದೆ. ಆ ಸ್ಪೇಸ್ ಒಳಗಡೆ ಈ ಸೆಲ್. ಆ ಸ್ಪೇಸ್ ಅಂದ್ರೆ ನಾವು ಲ್ಯಾಕ್ಟಿನಾ ಈ ಸ್ಪೇಸ್ ಈ ಸ್ಪೇಸ್ ಲ್ಯಾಕ್ಟಿನಾ. ಈ ಲ್ಯಾಕ್ಟಿನಾ ಅಂತ ಸ್ಪೇಸ್ ಒಳಗಡೆ ಒಂದು ಸೆಲ್ಸ್ cartilage cells create chondroblast.
chondrocytes, the chondroblast ಅಂತ ಕರಿತೀವಿ ಮತ್ತು and here ಈ ಒಂದು chondrocells and chondroblast cells of the cartilage ನ cells ಗಳನ್ನು chondrocyte, the chondroblast. ಈ ಕಾರ್ಟಿಲೇಜ್ ಏನಿದೆಲ್ಲ ನಮ್ಮಲ್ಲಿ ನಾವು ಎಕ್ಸಾಮ್ ನೋಸ್ ಅಲ್ಲಿ ಕಿವಿಯಲ್ಲಿ ಇರ್ತಲ್ಲ ಕಾರ್ಟಿಲೇಜ್. ಈ ಕಾರ್ಟಿಲೇಜ್ ಅಲ್ಲ ಏನು ಕಾರ್ಟಿಲೇಜ್ ನಲ್ಲಿ ಏನು ಹೇಳ್ತೀನೋ ಈ ಒಂದು ಇಂಟರ್ಸೆಲ್ಸ್ ಅಲ್ಲಿ ಮಧ್ಯೆ ಸ್ಪೇಸ್ ಇದೆಯಲ್ಲ ಇಂಟರ್ಸೆಲ್ಸ್ ಅಲ್ಲಿ ಮಧ್ಯೆ ಇರುವಂತ ಮೆಟೀರಿಯಲ್ ಇದೆಯಲ್ಲ ಅದು ಮ್ಯಾಟ್ರಿಕ್ಸ್ ಅದನ್ನ ಕಾಂಡ್ರಿನ್ ಅಂತ ಕರಿತೀವಿ. ಕಾರ್ಟಿಲೇಜ್ ನ ಸೆಲ್ಸ್ ನ ಕಾಂಡ್ರೋಬ್ಲಾಸ್ಟ್ ಅಂತ ಕರಿತೀವಿ. ಸೆಲ್ಸ್ ಗಳನ್ನ ಅದು ಗಟ್ಟಿಯಾಗಿರುತ್ತೆ. ಇದು ಕಾಂಡ್ರಿನ್ ಅನ್ನೋದ್ರ ಮೇಲೆ ಇಂಟ್ರಾಸೆಲ್ಯುಲರ್ ಸಬ್ಸ್ಟೆನ್ಸ್ ಕಾಂಡ್ರಿನ್ ಗಟ್ಟಿಯಾಗಿರುತ್ತೆ. ಆಮೇಲೆ ಕಾರ್ಟಿಲೇಜ್ ಇಸ್ pliable and what you call them as a compressed. We can compress that and what you call them as pliable ಆಗುತ್ತೆ ಅಂದ್ರೆ and it can be compressed, it can resist the compression. pliable ಅಂದ್ರೆ ಅದು ಬೆಂಡ್ ಮಾಡಬಹುದು. ಕಾರ್ಟಿಲೇಜ್ ನಾವು ಕಿವಿ ನೋಡಿ ಬೆಂಡ್ ಮಾಡಬಹುದು. ಕಾರ್ಟಿಲೇಜ್ pliable and resist the compression. ನೀವು ಮಡ್ಚಿದ್ರು ಅದು ಮುರ್ಕೊಂಡು ಏನಾಗಲ್ಲ, ರೆಸಿಸ್ಟ್ ಮಾಡೋದು ಕಾಂಪ್ರೆಷನ್. ಮಡ್ಚಿದ್ರು ಕಾಂಪ್ರೆಷನ್ ಮಾಡಿದ್ರು ಅದು ಮುರ್ಕೊಂಡು ಹೋಗಲಕ್ಕೆ ರೆಸಿಸ್ಟ್ ದಿ ಕಾಂಪ್ರೆಷನ್. ಬೆಂಡ್ ಮಾಡಬಹುದು, ಅದು ರೆಸಿಸ್ಟ್ ಆಗುತ್ತೆ ಕಾಮಕ್ಕೆ pliable and resist the compression. ಕಂಪ್ರೆಷನ್ ರೆಸಿಸ್ಟ್ ಮಾಡುತ್ತೆ ಅನ್ನೋದು. ಅಂಡ್ ಸೆಲ್ಸ್ ಏನಿವೆ ಕಾರ್ಟಿಲೇಜ್ ಸೆಲ್ಸ್ ಗಳಿವೆ. ಸೆಲ್ಸ್ ಆರ್ ಅಸೆಂಟ್ ವಿತಿನ್ ಎ ಲ್ಯಾಕ್ ಸ್ಪೇಸ್. ಆ ಸ್ಪೇಸ್ ಅನ್ನು ಓಡಿಕೊಳ್ಳೋದು ಲ್ಯಾಕ್ಯುನಾ. ಸೆಲ್ಸ್ ಗಳು ಸ್ಪೇಸ್ ಹೊಂದಿರ್ತವೆ. ಆ ಸ್ಪೇಸ್ ನಾವು ಲ್ಯಾಕ್ಯುನಾ ಅಂತ ಕರಿತೀವಿ. ಇಲ್ಲಿ ಇನ್ನು ನಾವು ಈ ಕಾರ್ಟಿಲೇಜ್ ಎಲ್ಲಿರುತ್ತೆ, ನಾವು ಎಂಬ್ರಿಯೋ ಸ್ಟೇಜ್ ಅಲ್ಲಿ ಕಾರ್ಟಿಲೇಜ್ ಕಂಡುಹಿಡಿದ್ವಿ. ಬೋನ್ಸ್ ಇರೋದ್ರಲ್ಲಿ ಫಸ್ಟ್ ಪಾರ್ಟಿಸಿಪೇಟಿಂಗ್. Cartilage is later replaced by the bone in the adult. Cartilage present in the embryo is later replaced by the bones. On structure in cartilage in the first, on later replaced by the bones. The replace agta adult na vayaskara gotta vayasu age agta on embryo develop agta cartilage replace agi bones alli ಸೇರ್ಕೊಳ್ಳುತ್ತೆ. ಈಗ most of these ಅಲ್ಲಿ cartilage ಏನಿದೆ, cartilage is present in the nose tip. ನೋಸ್ ನ ತುದಿಯಲ್ಲಿರುತ್ತೆ. ನೋಡಿಕೊಳ್ಳೋದೇನೆ ಇಯರ್ಕಿನ ಕಿವಿ ಅಲ್ಲಿರುತ್ತೆ. ಅಂಡ್ ಆಲ್ಸೋ ಬಿಟ್ವೀನ್ ದಿ ಅಡ್ಜಸೆಂಟ್ ವರ್ಟಿಬ್ರೆ, ಬೆನ್ನಿನ ಹಿಂದ್ಗಡೆ ವರ್ಟಿಕಲ್ ಕಾಲಮ್ ಇದೆ ನಮ್ಮ, ಅಲ್ಲಿ ನಮ್ಮ ನರಬಳ್ಳಿ ನೋಡಿಕೊಳ್ಳೋದೇನೆ ಸ್ಪೈನಲ್ ಕಾರ್ಡ್, ನರಳಿಸಿನ ಬೈನಿನ ಒಂದು ಭಾಗ ಸ್ಪೈನಲ್ ಕಾರ್ಡ್ ಮುಖಾಂತರ ರನ್ ಆಗುತ್ತೆ. ಆ ಮಧ್ಯ ವರ್ಟಿಬ್ರೆ ಮಧ್ಯ ಏನಿದೆ ಈ ಒಂದು ವರ್ಟಿಬ್ರೆ ಬೋನ್. ಆ ಬೋನ್ಸ್ ಮಧ್ಯೆ ಕಾರ್ಟಿಲೇಜ್ ಇರುತ್ತೆ. ಒಂದು ಬೋನ್ ಇನ್ನೊಂದು ಬೋನ್ ಮತ್ತೆ ಕಾರ್ಟಿಲೇಜ್. ವರ್ಟಿಬ್ರೇಸ್ ಮಧ್ಯೆ ಅಡ್ಜಸ್ಟೆಂಟ್ ವರ್ಟಿಬ್ರೆ ಮಧ್ಯೆ in between the vertebrae, adjacent vertebrae, we can see presence of cartilage. Cartilage is the nose tip, ear, pinna, kivi hatra. Between the adjacent vertebrae is called cartilage. Cartilage is a pliable. Cartilage ಅಲ್ಲಿರುವಂತ ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್ is solid. Cartilage ಇರುವಂತ ಸೆಲ್ಸ್ ಗಳನ್ನ ನಾವು chondroblast. ಕಾರ್ಟಿಲೇಜ್ ಎಲ್ಲಿರ್ತವೆ ಒಂದು ಸ್ಪೇಸ್ ಇರ್ತವೆ ಲ್ಯಾಕ್ಯುನಾ. ಓಕೆ, and this is called as a in the cartilage in the embryo stage ಇರುವಂತ ಈ cartilage later replaced in the adult by the bones. This is regarding the cartilage. ಅಲ್ಲಿ ಟೈಪ್ಸ್ hyaline cartilage ಅಲ್ಲಿ ಇವನ್ ಮ್ಯಾಟ್ರಿಕ್ಸ್ ಇದೆ ಟ್ರಾನ್ಸ್ಪರೆಂಟ್ ಗ್ಲಾಸಿ ಇದ್ರೆ hyaline cartilage ಅಂತ ಹೇಳ್ತೀವಿ. Now let me pass on to another one cell connected issue, that is what we call as a bone. Bone ಅನ್ನೋದಿಲ್ಲ, ಇಟ್ಸ್ ಅ ಹಾರ್ಡ್ ಗಟ್ಟಿರುತ್ತೆ. ಇದು ನೋಡಿ, ಕಾರ್ಟಿಲೇಜ್ ಸ್ವಲ್ಪ ಬೆಂಡ್ ಮಾಡೋದು ಕಿವಿ ಎಲ್ಲ. ಬೋನ್ಸ್ ಇದೆಲ್ಲ ಕಟ್ ಮಾಡಿ ಬೋನ್ಸ್ ಬೆಂಡ್ ಮಾಡಕ್ಕಾಗಲ್ಲ. ಬೋನ್ ಮಧ್ಯೆ ಕಾರ್ಟಿಲೇಜ್ ಬೆಂಡ್ ಆಗುತ್ತೆ ಅಷ್ಟೇ. ಒಂದು ಬೋನ್ ಇದೆ ಇದು ಮಧ್ಯದಲ್ಲಿ, ಈ ಬೋನ್ ಬೆಂಡ್ ಮಾಡಕ್ಕಾಗಲ್ಲ, ಕೆನಾಟ್ ಬೆಂಡ್. ಅದಕ್ಕೆ ಹಾರ್ಡ್ ನಾನ್ ಪ್ಲೇಯಬಲ್, ಬೆಂಡ್ ಮಾಡಕ್ಕಾಗಲ್ಲ, ನಾನ್ ಪ್ಲೇಯಬಲ್. ಹಾರ್ಡ್ ನಾನ್ ಪ್ಲೇಯಬಲ್ ಮ್ಯಾಟ್ರಿಕ್ಸ್ ಅಂದ್ರೆ ಯಾಕಂದ್ರೆ ಈ ಒಂದು ಬೋನ್ ಕಟ್ ಮಾಡಿ ಈ ಬೋನ್ ವಾಲ್ ಕಟ್ ಮಾಡಿದಾಗ ಈ ತರ ಕಾಣುತ್ತೆ, ಎವೋಷನ್ ಕೆನಾಲ್ ಅಥವಾ ಎವೋಷನ್ ಸಿಸ್ಟಮ್ ಕಾಣುತ್ತೆ ನೋಡಿ. ಇಲ್ಲಿ ಮಧ್ಯ ಬೋನ್ ಸೆಲ್ಸ್ ಇದೆ, ಮಧ್ಯ ಮ್ಯಾಟ್ರಿಕ್ಸ್ ಇದೆ, ಗ್ರೌಂಡ್ ಸಬ್ಸ್ಟೆನ್ಸ್ ಮ್ಯಾಟ್ರಿಕ್ಸ್ ನ ಆಸ್ಟಿನ್ ಅಂತೀವಿ. ಬೋನ್ ಸೆಲ್ಸ್ ಗೆ ಆಸ್ಟಿಯೋಸೈಟ್ಸ್ ಅಂತ ಕರಿತೀವಿ. ಬೋನ್ ಅನ್ನು ನಾವು ಕಟ್ ಮಾಡಿ ಒಳಗಡೆ ಬೋನ್ ಮ್ಯಾರೋ ಇರುತ್ತೆ, ಆ ಬೋನ್ ಮ್ಯಾರೋ ಇರುತ್ತೆ ಅನ್ಬಿಟ್ಟು. ಈಗ ಈ ಮ್ಯಾಟ್ರಿಕ್ಸ್ ಏನಿದೆ ಬೋನ್ ಇದೆ, ಹಾರ್ಡ್ ನಾನ್ ಪ್ಲೇಯಬಲ್, ಮುರಿಯಕ್ಕಾಗೋದಿಲ್ಲ, ನಾನ್ ಬೆಂಡ್ ಆಗೋದಿಲ್ಲ, ಗಟ್ಟಿ ಇರುತ್ತೆ. ಯಾಕಂದ್ರೆ ಗಟ್ಟಿ ಆಗಿರುತ್ತೆ ಬಿಕಾಸ್ ದಿ ಗ್ರೌಂಡ್ ಸಬ್ಸ್ಟೆನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಅಲ್ಲಿ ಈ
ಇಂಟರ್ಸೆಲ್ಯುಲರ್ ರಿಸೋರ್ಸ್ ಈ ಸೆಲ್ಸ್ ಮಧ್ಯೆ ಇರುವಂತ ಮ್ಯಾಟ್ರಿಕ್ಸ್ ಇಲ್ಲ, ಅದು ಮೇನ್ಲಿ ಮ್ಯಾಟ್ರಿಕ್ಸ್ ಇಸ್ ರಿಚ್ ಇನ್ ಕ್ಯಾಲ್ಸಿಯಂ. ಈ ಮ್ಯಾಟ್ರಿಕ್ಸ್ ಅಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಡೆಪಾಸಿಷನ್ ಆಗಿರುತ್ತೆ. ಅಂಡ್ ಆಲ್ಸೋ ಕೊಲಾಜಿನ್ ಫೈಬರ್ಸ್ ಬಂಡ್ ಅಂತ ಫೈಬರ್ಸ್ ನ ಈ ಕೊಲಾಜಿನ್ ಫೈಬರ್ಸ್ ಗಳು ಹೆಚ್ಚಿರೋದ್ರಿಂದ ಹೆಚ್ಚಿಗೆ ಬೋನ್ ಇಟ್ ಸ್ಟ್ರೆಂತ್ ಅನ್ನು ಕೊಡುತ್ತೆ. ರಿಚ್ ಇನ್ ಕ್ಯಾಲ್ಸಿಯಂ ಸಾಲ್ಟ್ಸ್ ಅಂಡ್ ಕೊಲಾಜಿನ್ ಫೈಬರ್ಸ್ ಹೆಚ್ಚಿರ್ತವೆ. ಹಂಗಾಗಿ ಹೆಚ್ಚಿನ ಸ್ಟ್ರೆಂತ್ ಕೊಟ್ಟಿದೆ ಅಂಡ್ ಹಾರ್ಡ್ ಆಗಿದೆ, ವೆರಿ ಹಾರ್ಡ್. ಅಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಮುಖ್ಯವಾಗಿ ಒಂದು ನಾನ್ ಪ್ಲೇಯಬಲ್, ಬ್ರೇಕ್ ಆಗೋದಿಲ್ಲ, ಬೆಂಡ್ ಆಗೋದಿಲ್ಲ, ಬೆಂಡ್ ಆಗೋದಿಲ್ಲ, ಹಾರ್ಡ್ ಆಗಿರುವಂತ ಒಂದು ಮ್ಯಾಟ್ರಿಕ್ಸ್ ಇರುತ್ತೆ. ಹಂಗಾಗಿ ಹಾರ್ಡ್ ಆಗಿರೋ ಮ್ಯಾಟ್ರಿಕ್ಸ್ ಯಾಕೆ ಇರುತ್ತೆ? ಬಿಕಾಸ್ ಆಫ್ ಕ್ಯಾಲ್ಸಿಯಂ. ಈ ಮ್ಯಾಟ್ರಿಕ್ಸ್ ಕ್ಯಾಲ್ಸಿಯಂ ಡೆಪಾಸಿಟ್ ಇರುತ್ತೆ ಅಂಡ್ ಆಲ್ಸೋ ಕೊಲಾಜಿನ್ ಫೈಬರ್ಸ್ ಇದೆ. ಅದಕ್ಕೆ ಇಷ್ಟು ಸ್ಟ್ರೆಂತ್ ಅನ್ನ ಕೊಡೋದು ಬೋನಿಗೆ. ಈ ಬೋನ್ ಏನಿದೆ ಪ್ರೊವೈಡ್ ಸ್ಟ್ರಕ್ಚರಲ್ ಫ್ರೇಮ್ ವರ್ಕ್ ಟು ದಿ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿ ಒಂದು ರಚನೆ ನಮಗೆ ಏನಿದೆ ಅಂದ್ರೆ ಅದು ಈ ಒಂದು ಬೋನ್ಸ್ ಇಂದ. ಯಾಕಂದ್ರೆ ನಮ್ಮಲ್ಲೆಲ್ಲ ರಿಬ್ಸ್, ಕೈಲೆಲ್ಲ ರಿಬ್ಸ್ ಇರ್ತವೆ, ನೆಕ್ ಅಲ್ಲಿ ಸರ್ವೈಕಲ್ ವರ್ಟಿಬ್ರಾ ಇರ್ತವೆ, ಆಮೇಲೆ ಬ್ರೈನ್ ಇದೆ, ಬ್ರೈನ್ ಬಾಕ್ಸ್ ಇರುತ್ತೆ, ಫೇಸ್ ಅಲ್ಲೆಲ್ಲ ಬೋನ್ಸ್ ಇರ್ತವೆ, ಕೈಯಲ್ಲೆಲ್ಲ ಬೋನ್ಸ್, ಕಾಲ್. ಹಂಗಾಗಿ ನಮ್ಮ ಒಂದು ರಚನೆಗೆ ಕಾರಣ ಆಗಿದೆ. It became a framework for the human body. ಒಂದು ಚೌಕಟ್ಟು ಇದೆ, ಆ ಒಂದು ಬೋನ್ಸ್ ಇಂದೆಲ್ಲ ಆಗಿರೋದು. ಅದು ಫ್ರೇಮ್ವರ್ಕ್ ಫಾರ್ ದಿ ಹ್ಯೂಮನ್ ಬಾಡಿ, ಅದು ಬೋನ್. ಈ ಬೋನ್ಸ್ ಏನಾಗಿದೆ, ಇದು ಸಪೋರ್ಟ್ ಅಂಡ್ ಪ್ರೊಟೆಕ್ಟ್ ದಿ ಸಾಫ್ಟ್ ಆರ್ಗನ್ಸ್ ಆಫ್ ದಿ ಬಾಡಿ. ನಮ್ಮ ನೋಡಿ ಈ ರಿಬ್ಸ್ ಎಲ್ಲ ಇದ್ದು ಅಲ್ಲಿ ಲಂಗ್ಸ್ ಪ್ರೊಟೆಕ್ಟ್ ಮಾಡುತ್ತೆ. ಬ್ರೈನ್ ಇದೆ, ಬ್ರೈನ್ ಬಾಕ್ಸ್ ಇರುತ್ತೆ, ಅದು ಮಸಲ್ಸ್ ಮಾಡೋದು ಕ್ರೇನಿಯಂ ಅಂತ. ಓಕೆ, ಇದೆಲ್ಲ ಏನು ಬೋನ್ಸ್ ಅಂದ್ರೆ ಸಾಫ್ಟ್ ಆರ್ಗನ್ಸ್ ಸುತ್ತ ಎಲ್ಲ ಈ ಬೋನ್ ಇದ್ದು ಪ್ರೊಟೆಕ್ಷನ್ ಕೊಡುತ್ತೆ, ಫ್ರೇಮ್ ವರ್ಕ್ ಕೊಡುತ್ತೆ ಬಾಡಿಗೆ ಅಂತ ಹೇಳಿ. ಇದು ಗ್ರೌಂಡ್ ಸಬ್ಸ್ಟೆನ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಅದೇನಾದ್ರೆ ಹಾರ್ಡ್ ನಾನ್ ಪ್ಲೇಯಬಲ್ ಇರೋದು ಯಾಕೆಂದ್ರೆ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡೆಪಾಸಿಷನ್ ಹೆಚ್ಚಿಗಿದೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ. ಆಮೇಲೆ ಫ್ರೇಮ್ ವರ್ಕ್ ಕೊಡುತ್ತೆ ಅಂಡ್ ಸಪೋರ್ಟ್ ದಿ ಸಾಫ್ಟ್ ಆರ್ಗನ್ಸ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಬೋನ್ ಸೆಲ್ಸ್ ಕೂಡ ನಾವು ಏನು ಕಲ್ತಿದ್ರೆ ಬೋನ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಆಸ್ಟಿಯೋಸೈಟ್ಸ್. ಬೋನ್ ಸೆಲ್ಸ್ ಗಳನ್ನು ಆಸ್ಟಿಯೋಸೈಟ್ ಅಂತ ಕರಿತೀವಿ. ಅವು ಸಹ ಸ್ಪೇಸ್ ಇರ್ತವೆ, ಲ್ಯಾಕ್ಯುನೆ. ಈ ಲ್ಯಾಕ್ಯುನೆ ನೋಡಿ ಕಾನ್ಸೆಂಟ್ರಿಕ್ ರಿಂಗ್ ಸೆಂಟ್ರಲ್ ಕೆನಾಲ್ ಇರುತ್ತೆ. ಆ ಸೆಂಟ್ರಲ್ ಕೆನಾಲ್ ನ ಎವರ್ಷಿಯನ್ ಕೆನಾಲ್ ಅಂತೀವಿ. ಆ ಎವರ್ಷಿಯನ್ ಕೆನಾಲ್ ಅಲ್ಲಿ ನೀವು ಕ್ಯಾನ್ ಸಿ ದಿ ಸಪ್ಲೈ ಆಫ್ ದಿ ಆರ್ಟರಿ, ರಕ್ತ ಅಲ್ಲಿ ಬರುತ್ತೆ, ಅಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೆ ವೈನ್ಸ್ ಇರ್ತವೆ. ಆಮೇಲೆ ಅಲ್ಲಿಂದ ರಕ್ತ ಬರೋದಕ್ಕೆ ಆರ್ಟರಿ, ಒಯ್ಯಕ್ಕೆ ವೈನ್ಸ್, ಮತ್ತೆ ನರ್ವ್ಸ್. ನಾವು ಎದುರು ನರ್ವ್ ಸಪ್ಲಿಂಗ್ಸ್ ನರ್ವ್ ಕನೆಕ್ಷನ್ ಗೊತ್ತಾಗುತ್ತೆ, ಕನೆಕ್ಷನ್ ಬ್ರೈನ್ ಕನೆಕ್ಷನ್. ಅಲ್ಲಿ ಒಂದು ಕೆನಾಲ್ ಇದೆ, ಸೆಂಟ್ರಲ್ ಕೆನಾಲ್. ಸೆಂಟ್ರಲ್ ಕೆನಾಲ್ ಒಂದು ಎವರ್ಷನ್ ಕೆನಾಲ್, ಸೆಂಟ್ರಲ್ ಕೆನಾಲ್ ಲಿಂಕ್ ದಿ ಅನದರ್ ಬೈ ವಾಕ್ಮೆನ್ಸ್ ಕೆನಾಲ್ ಅಂತ ಇರ್ತದೆ. ಡೀಟೇಲ್ಸ್ ನೀವು ಬೇಕಿಲ್ಲ. ಈಗ ಅನೇಕ ಎವರ್ಷನ್ ಬೋನ್ಸ್ ಒಳಗಡೆ ಒಂದು ಬೋನ್ ಕಟ್ ಮಾಡಿ ಅನೇಕ ಎವರ್ಷನ್ ಸಿಸ್ಟಮ್. ಇವಾಗ ಇಲ್ಲೊಂದು ಎವರ್ಷನ್ ಸಿಸ್ಟಮ್, ಇಲ್ಲೊಂದು ಎವರ್ಷನ್ ಸಿಸ್ಟಮ್. ನಾವು ಒಂದು ಎವರ್ಷನ್ ಸಿಸ್ಟಮ್ ಬರ್ತೀವಿ. ಸೋ ಮೆನಿ ಎವರ್ಷನ್ ಸಿಸ್ಟಮ್ಸ್ ಆರ್ ದೇರ್. ದೇ ಆರ್ ಇಂಟರ್ಕನೆಕ್ಟೆಡ್ ಬೈ ವಾಕ್ಮೆನ್ಸ್ ಕೆನಾಲ್ಸ್ ಲಿಂಕ್ ಆಗಿರ್ತವೆ. ಅಲ್ಲಿ ಸೆಂಟ್ರಲ್ ಪ್ರತಿಯೊಂದು ಎವರ್ಷನ್ ಸಿಸ್ಟಮ್ ಸೆಂಟ್ರಲ್ ಕೆನಾಲ್ ಒಳಗೆ 3 ಆರ್ಟರಿ ವೇನ್ಸ್ ಮತ್ತೆ ಬ್ಲಡ್ ಸಪ್ಲೈ ಇರುತ್ತೆ. ಆರ್ಟರಿ ವೇನ್ಸ್ ಅಂಡ್ ನರ್ವ್ ಸಪ್ಲೈ. ಈ ಎವರ್ಷನ್ ಕೆನಾಲ್ ಸುತ್ತ ಬೋನ್ ಸೆಲ್ಸ್ ಗಳು ಅರೇಂಜ್ ಆಗಿದೆ. And they are present in a space called lacunae. They are present in a space. And this one bone cell called osteocyte. This ಮಧ್ಯ ಒಂದು ಬೋನ್ ಸೆಲ್ಸ್ ಆಸ್ಟಿಯೋಸೈಟ್ಸ್ ಅಂದ್ರೆ ಅದು ಎಲ್ಲಿದೆ, ಸ್ಪೇಸ್ ಇದೆ, ಲ್ಯಾಕ್ಯುನಾ ಅಂತ. ಈ ಲ್ಯಾಕ್ಯುನಾ ಕಾನ್ಸೆಂಟ್ರಿಕ್ ಲೇಯರ್ ಅಂತ ಎವರ್ಷನ್ ಕೆನಾಲ್. ಹಿಂಗೆ there many concentric layers are present in vertical. There is a bone cells ಮತ್ತೆ ಲ್ಯಾಕ್ಯುನಾ they concentrically are surrounding this eversion canal ಸುತ್ತ ಇರ್ತವೆ. ಮತ್ತೆ in between these cells ಮಧ್ಯೆ this matrix is present. It is called as osing. ಈ one bone cell connected to another bone cells in the cytoplasmic connections ಅಲ್ಲಿ ಅದನ್ನ ನಾವು protoplasmic connections, cytoplasmic connections, canaliculi ಅಂತ ಕರೀತೀವಿ. ಇದು ಒಂದು ಸೆಲ್ ಇಂದ ಸೈಟೋಪ್ಲಾಸ್ಮ್, ಇನ್ನೊಂದು ಸೆಲ್ ಇಂದ ಸೈಟೋಪ್ಲಾಸ್ಮ್ ಜೊತೆ ಕನೆಕ್ಟ್ ಆಗುತ್ತೆ by means of a canal called eversion canal. Okay, particularly canaliculi. ಹಂಗಾಗಿ ಇಲ್ಲಿ ನೋಡಿ ಪ್ಲಾಸ್ಮಾ ಒಂದು ಡಿಸ್ಕಳಿ ನೋಡಿ ಒಂದು ಕಾನ್ಸಂಟ್ರೇಟ್ ಲೇಯರ್. ಇಲ್ಲಿ ಒಂದು ಸೆಲ್ಸ್ ಇರ್ತವೆ, ಬೋನ್ ಸೆಲ್ಸ್ ಇದಾವೆ, ಆ ಸುತ್ತ ಗ್ಯಾಪ್ ಇದೆ, ಅದು ಲ್ಯಾಕ್ಯುನಾ. ಇದು ಒಂದು ಕಾನ್ಸಂಟ್ರೇಟ್ ಲೇಯರ್ ಇದೆ. ಯಾವುದು ಎವರ್ಷನ್ ಕೆನಾಲ್ ಸುತ್ತ ಇನ್ನೊಂದು ಕಾನ್ಸಂಟ್ರೇಟ್ ಲೇಯರ್. ಇಲ್ಲಿ ಅನೇಕ ಕೆನಾಲ್ ಲೇಯರ್ಸ್ ಇರ್ತವೆ. ಪ್ರತಿಯೊಂದು ಲೇಯರ್ ಅಲ್ಲಿ ಒಂದು ಬೋನ್ ಸೆಲ್ ಇರುತ್ತೆ, ಒಂದು ಲ್ಯಾಕ್ಯುನಾ ಇರುತ್ತೆ, ಆಮೇಲೆ ಈ ಒಂದು ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ ಕೆನಾಲಿಕ್ಯುಲೈ ಇರುತ್ತೆ, ಆಮೇಲೆ ಈ ಮಧ್ಯದಲ್ಲಿ ಮ್ಯಾಟ್ರಿಕ್ಸ್ ಇರುತ್ತೆ.
ಅದನ್ನ ಫಾರ್ ದಿಸ್ ಫಾರ್ ಒನ್ ಲೇಯರ್ ಎಲ್ಲ ಇದು ಒಂದು ಲೇಯರ್, ದಿಸ್ ಇಸ್ ಅನದರ್ ಲ್ಯಾಮೆಲ್ಲ. ಯು ಕ್ಯಾನ್ ಸಿ ನಂಬರ್ ಆಫ್ ಲ್ಯಾಮೆಲ್ಲ ಲೇಯರ್ ಬೈ ಲೇಯರ್ ಅಲ್ಲಿ ಈಗ ಈಚ್ ಲ್ಯಾಮೆಲ್ಲ ಪ್ರತಿಯೊಂದು ಲ್ಯಾಮೆಲ್ಲಗೆ ಬೋನ್ಸ್ ಎಲ್ಲ ಆಸ್ಟಿಯೋಸೈಟ್ ಇದೆ, ಲ್ಯಾಕ್ಟಿನಾ ಇದೆ, ಆಮೇಲೆ ಫೆನಾಲಿಕ್ಯುಲಾ ಇದೆ, ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಒನ್ ಲೇಯರ್ ಅಂತ ಅನೇಕ ಸೆಲ್ಸ್ಗಳು ಈ ಬೋನ್ ಸೆಲ್ಸ್ಗಳು ಸುತ್ತ ಅರೇಂಜ್ ಆಗಿರ್ತವೆ ಸೆಂಟ್ರಲ್ ಕೆನಾಲ್ಸ್. That is called as one layer called lamella, and the many lamellas are present. Inside this bone, you can see the cavities present with bone marrow. Bone marrow cavity. ಅಲ್ಲಿ ಏನಾಗುತ್ತೆ? You can see that called as bone ಒಳಗೆ ನಿಮ್ಮ RBC and WBC blood cells ಗಳು get synthesized ಆಗ್ತವೆ. ಇದು ಈ ಬೋನ್ಸ್ ಏನ್ ಮಾಡುತ್ತೆ? ಸಸ್ಟೈನ್ ದಿ ಬಾಡಿ weight ಅನ್ನು ತಡ್ಕೊಳ್ಳುತ್ತೆ. ಬಾಡಿಯ weight ಅನ್ನು ಸಸ್ಟೈನ್ ಮಾಡಕ್ಕೆ ಇದು ತಡ್ಕೊಳ್ಳುತ್ತೆ. ಅಂಡ್ ಯೂಸಲಿ ಈ bones are attached to the muscles, skeletal muscles ಜೊತೆಗೆ attached to bones. That helps in locomotion, ಚಲನೆಗೆ ಸಹಕಾರಿ. Helps in locomotion. And bone marrow ಅಂದ್ರೆ bone ಒಳಗಡೆ ಒಂದು cavity is present called bone marrow. ಆ bone marrow is a cavity. Inside this we can see the synthesis of RBC and WBC. ಸಿಂಥೆಸಿಸ್ ಆಗುವಂಥದ್ದು ನಮ್ಮ RBC ಎಲ್ಲಿ ಅಂದ್ರೆ bone marrow ಒಳಗೆ. ಬೋನ್ ಒಳಗೆ ಕ್ಯಾವಿಟಿಗೆ ಬೋನ್ ಮ್ಯಾರೋ ಅಂತ ಅಲ್ಲಿ ಇದು ತಯಾರಾಗುತ್ತೆ. You can see there, you can see the yellow bone marrow ಅಂತ ಕರಿತೀವಿ, red bone marrow ಅಂತ ಕರಿತೀವಿ. ಕೆಳಗಡೆ ರೆಡ್ ಬೋನ್ ಇದೆ, ಯೆಲ್ಲೋ ಬೋನ್ marrow ಅಂತ ಕರಿತೀವಿ. ಇಲ್ಲಿ ಸುತ್ತ ಬೋನ್ ಸುತ್ತ ಒಂದು ಹೊಡಿಕೊಳ್ತೀವಿ, ಒಂದು ಕವರಿಂಗ್ ಇರುತ್ತೆ ಸುತ್ತ ಇಟ್ಕೊಳ್ತೀವಿ, ಅದನ್ನ ಪೆರಿಆಸ್ಟಿಯಮ್. This is regarding the bone. Okay, special kind tissue of the bone. Bone alliruವಂತ ಮ್ಯಾಟ್ರಿಕ್ಸ್ ಗೆ ಆಸಿನಂತಿ ಬೋನ್ ಅಲ್ಲಿರುವಂತ ಮ್ಯಾಟ್ರಿಕ್ಸ್ ಇದೆ ಇಂಟರ್ಸೆಲ್ಯುಲರ್ ಸಬ್ಸ್ಟೆನ್ಸ್ ವೆರಿ ಹಾರ್ಡ್ ಇರುತ್ತೆ. ಬಿಕಾಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂಡ್ ಕ್ಯಾಲ್ಸಿಯಂ ಫೈಬರ್ಸ್ ಗಳು ಕೊಲೆಜಿನ್ ಫೈಬರ್ಸ್ ಗಳು ಬಹಳ ಇದು ಡೆಪಾಸಿಷನ್ ಆಗಿರುತ್ತೆ. ಬೋನ್ ಫ್ರೇಮ್ ವರ್ಕ್ ಕೊಡುತ್ತೆ, ಇಂಟರ್ನಲ್ ಆರ್ಗನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬೋನ್ಸ್ ಇಸ್ ವಾಟ್ ಕಾಲ್ಡ್ ಇಮೇಜ್ ಒಳಗಡೆ ಒಂದು ಅನೇಕ ಎವೋಲ್ಯೂಷನ್ ಕೆನಾಲ್ ಸಿಸ್ಟಮ್ಸ್ ಇರ್ತವೆ. ಬೋನ್ ಸೆಲ್ಸ್ ಗೆ ಆಸ್ಟಿಯೋಸೈಟ್ಸ್ ಅಂತ ಕರಿತೀವಿ. ಅವು ಇನ್ ಸ್ಪೇಸ್ ಕಾಲ್ಡ್ ಲ್ಯಾಕ್ಟಿನ್ ಆಗಿರ್ತವೆ. They are arranged around these bone cells are arranged around the concentric central circle called as a evolution canals ಇರ್ತವೆ ಅನ್ನೋದು ಅವು ಸ್ಪೇಸ್ ಅಲ್ಲಿ ಇರ್ತವೆ, ಲ್ಯಾಕ್ಟಿನಾ ಅಂತ ಹೇಳ್ತೀವಿ. ಆ ಒಂದು ಲ್ಯಾಕ್ಟಿನಾ ಆಸ್ಟಿಯೋಸೈಟ್ಸ್ ಒಂದು ಸೆಲ್ ಇನ್ನೊಂದು ಸೆಲ್ ಕನೆಕ್ಟ್ ಮಾಡುವ ಕನೆಕ್ಷನ್ ದಿ ಸೆಟಪ್ ಫೆನಾಲಿಕ್ಯುಲೈ ಅಂಡ್ ದಿಸ್ ಮ್ಯಾಟ್ರಿಕ್ಸ್ ದೇ ಆಲ್ ಟುಗೆದರ್ ಫಾರ್ಮ್ ಒನ್ ಲೇಯರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ lamella ಅಂತ ಕರೀತಾರೆ. Next connected tissue and muscle called blood is also connected. Blood is an example for a fluid and ದ್ರವ ರೂಪದಲ್ಲಿರುವಂತ ಕನೆಕ್ಟಿವ್. ಇವೆಲ್ಲ ಗಟ್ಟಿಗಳ ಬೋನ್ ಕಾರ್ಟೆಕ್ಸ್ ದ್ರವ ರೂಪದಲ್ಲಿರುವಂತ ಒಂದು ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಬ್ಲಡ್ ಇಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಎಂತ ಕನೆಕ್ಟಿವ್ ಟಿಶ್ಯೂ? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅನ್ನೋದು ಇಟ್ ಕಂಟೈನ್ ವಾಟ್? ಇಟ್ ಕಂಟೈನ್ ಮ್ಯಾಟ್ರಿಕ್ಸ್. ದಿಸ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಪ್ಲಾಸ್ಮಾ. ಇಲ್ಲಿರುವಂತ ಮ್ಯಾಟ್ರಿಕ್ಸ್ ಇದನ್ನ ಪ್ಲಾಸ್ಮಾ ಅಂತ ಕರೀತೀವಿ. ಇಲ್ಲಿರುವಂತ ಸೆಲ್ಸ್ ಗಳು ಏನು? RBC, WBCs are there. WBC ಅಲ್ಲಿ ಟೈಪ್ಸ್ ಇದೆ, ಮತ್ತೆ ಈಸೋಫಿಲ್, ಇಯೋಸಿನೋಫಿಲ್, ಬೇಸೋಫಿಲ್, ನ್ಯೂಟ್ರೋಫಿಲ್ಸ್ ಅವುಗಳ ಪಾತ್ರಗಳು ಬೇರೆ ಪಾತ್ರವನ್ನು ನಿರ್ವಹಿಸ್ತವೆ. RBC is the one which can respirate pigment, the hemoglobin can carry the oxygen, it can combine with the oxygen, oxyhemoglobin and also combine with the carbon dioxide ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡ್ತೇವೆ. ನಮ್ಮ ಲಂಗ್ಸ್ ಇಂದ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ಆಕ್ಸಿಜನ್ ಬ್ಲಡ್ ಮುಖಾಂತರ ಸೆಲ್ಸ್ ಹೋಗುತ್ತೆ. ಸೆಲ್ಸ್ ಪಡೆದಂತ ಕಾರ್ಬನ್ ಡೈಆಕ್ಸೈಡ್ ಪಿಕಪ್ ಮಾಡ್ಕೊಂಡು ಈ RBC ಮತ್ತೆ ತಂದು ಲಂಗ್ಸ್ ಬೀಳುತ್ತೆ, ಅಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಹಂಗಾಗಿ ಇದರ ಪಾತ್ರ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಬ್ಲಡ್ ಒಳಗೆ ಅನೇಕ ವಸ್ತುಗಳು ಕರಗಿರುವಂತ ನಮ್ಮ ಆಹಾರ ಡಿಸೈನ್ ಆಗಿರುತ್ತೆ. ಬ್ಲಡ್ ಸೇರ್ಕೊಂಡು ಸೆಲ್ಸ್ ಬ್ಲಡ್ ಮುಖಾಂತರ ಸೆಲ್ಸ್ ಹೋಗಿ ಸರ್ಕ್ಯುಲೇಟ್ ಆಗಿ ಹೋಗ್ತವೆ. ಹಂಗಾಗಿ ಈ ಬ್ಲಡ್ ಅಲ್ಲಿ ಏನಿದೆ ಪ್ಲಾಸ್ಮಾ ಇದೆ, ಮ್ಯಾಟ್ರಿಕ್ಸ್ ಫ್ಲೂಯಿಡ್ ರೂಪದಲ್ಲಿ ಪ್ಲಾಸ್ಮಾ ಇರುತ್ತೆ. ಅಲ್ಲಿ ಮೇಜರ್ ಆಗಿ ವಾಟರ್ ಕಂಟೆಂಟ್ ಹೆಚ್ಚಿರ್ತದೆ, ಏನೇನು ಡಿಸಾಲ್ವ್ಡ್ ಸಬ್ಸ್ಟೆನ್ಸ್ ಇರ್ತವೆ. ಅಲಾಗಿ RBC ಇರ್ತವೆ, WBC ಇರ್ತವೆ, ಅಂಡ್ ಆಲ್ಸೋ ಪ್ಲೇಟ್ಲೆಟ್ಸ್, ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಬ್ಲಡ್ ಅನ್ನು ಕ್ಲಾಟ್ ಮಾಡಕ್ಕೆ ಯೂಸ್ ಮಾಡುವಂತ ಸಣ್ಣ ಫ್ರಾಗ್ಮೆಂಟ್ಸ್ ಆಫ್ ಸೆಲ್ಸ್ ಕಾಲ್ಡ್ those are called platelets are also present. Here what is the main function of the blood? Blood is a circulating fluid, circulate ಆಗ ಬಾಡಿಯಲ್ಲಿ ಎಲ್ಲ ರಕ್ತನಾಳಗಳು circulating fluid that helps in the transport of various substances, nutrients ಗಳನ್ನ, ಪೋಷಕಾಂಶಗಳನ್ನ, ಆಹಾರ ಜೀರ್ಣ ಪೋಷಕಾಂಶಗಳು ಬ್ಲಡ್ ಇಂದ ಎಲ್ಲ ಸೆಲ್ಸ್ ಹೋಗುತ್ತೆ. ಆಮೇಲೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಕ್ಯಾರಿ ಮಾಡೋದು ಬ್ಲಡ್ ಮುಖಾಂತರ. ಹಾಗೆ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಮಾಡುವಂಥದ್ದು ಈ ಬ್ಲಡ್. This is what we regard in medical science. Connective tissue is a majorly found abundant ಆಗಿ ಕಂಡು ಬರುವಂತ
widely distributed ಇರುವಂತ ಒಂದು connective tissue which connect different tissues and as well as that of the organs connect ಮಾಡುವಂತದ್ದು because it's a supporting tissue and connect the different parts move majorly because major ಆಗಿ complex substances ಇದು ಹೆಚ್ಚಿಗೆ ಕಂಡು ಬರುತ್ತೆ. ಇದರಲ್ಲಿ two types loose connective tissue and specialized connective tissues are there. This is called them as a cartilage, bone and as well as blood. With this I have completed one of the tissue that called as a connective tissue, also called as a samyojana angangsha ಅಂತ ನಾವು ಕರೀತೀವಿ. This is regarding the connective tissue. Okay, thank you.